ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಇಂದು ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಗೂಗಲ್ ಮೀಟ್ ಮುಖಾಂತರ ಅಕ್ಕ ಮಹಾದೇವಿಯವರ ಜಯಂತಿಯನ್ನ ನಾವೆಲ್ಲರೂ ಆಚರಿಸುತ್ತಿದ್ದೇವೆ. ಪ್ರಥಮವಾಗಿ ಸರ್ವರಿಗೂ ಕೂಡ ವೀರ ವಿರಾಗಿಣಿ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿಯವರ ಜಯಂತಿಯ ಶುಭಾಶಯಗಳನ್ನ ಕೋರುತ್ತಿದ್ದೇನೆ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು. ಚೆನ್ನಮಲ್ಲಿಕಾರ್ಜುನಯ್ಯ ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಈ ದಿನದ ಗೂಗಲ್ ಮೀಟ್ ಮುಖಾಂತರ ಮಾಡುತ್ತಿರುವಂತಹ ಅಕ್ಕಮಹಾದೇವಿಯವರ ಜಯಂತಿಯ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಪ್ರಾರ್ಥನೆಯನ್ನ ನೆರವೇರಿಸಲಿದ್ದಾರೆ ಶ್ರೀಮತಿ ಸರಸ್ವತಿ ರಾಮಣ್ಣನವರು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ದಿನ ಅಕ್ಕಮಹಾದೇವಿಯವರ ಇದು ಪೂಜೆ ಇರೋದ್ರಿಂದ ಮೇಡಮ್ ಉಲ್ಟಾ ಆಗಿದೆ. ಇಟ್ಕೊಂಡಿದ್ದೆ ನಾನು ಅಷ್ಟೇ. ಸರಿ ಮಾಡಿ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ದಿನ ಅಕ್ಕಮಹಾದೇವಿಯವರ ಜಯಂತಿ ಇರೋದ್ರಿಂದ ನಮಗೆಲ್ಲರಿಗೂ ಕುಮಾರಸ್ವಾಮಿ ಅವರು ಮತ್ತು ರೂಪ ಕುಮಾರಸ್ವಾಮಿ ಅವರು ನಮ್ಗೆ ಈಗ ಅವಕಾಶ ಕೊಟ್ಟಿರೋದು ತುಂಬಾ ಸಂತೋಷ ಆಯ್ತು. ನಾನೊಂದು ಈಗ ಅಕ್ಕಮಹಾದೇವಿಯವರ ವಚನವನ್ನ ಮಾಡ್ತಾ ಇದ್ದೀನಿ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರ, ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ಕತ್ತಲೆಯ ಮೆಟ್ಟಿ ತಳಬೆಳಗಾಗಿ, ಕತ್ತಲೆಯ ಮೆಟ್ಟಿ ತಳಬೆಳಗಾಗಿ, ಒಳ ಹೊರಗೊಂದಾಗಿ ನಿಂದ ನಿಜ ಶರಣರ, ಒಳ ಹೊರಗೊಂದಾಗಿ ನಿಂದ ನಿಜ ಶರಣರ, ಎನಗೊಮ್ಮೆ ತೋರ ಚೆನ್ನಮಲ್ಲಿಕಾರ್ಜುನ, ಎನಗೊಮ್ಮೆ ತೋರ ಚೆನ್ನಮಲ್ಲಿಕಾರ್ಜುನ, ಎನಗೊಮ್ಮೆ ತೋರ ಚೆನ್ನಮಲ್ಲಿಕಾರ್ಜುನ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ಧನ್ಯವಾದಗಳು. ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನ ಮಾಡಿದಂತಹ ಶ್ರೀಮತಿ ಸರಸ್ವತಿ ರಾಮಣ್ಣನವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಯನ್ನ ನುಡಿಯಲಿದ್ದಾರೆ ಶ್ರೀಯುತ ವಚನ ಕುಮಾರಸ್ವಾಮಿರವರು, ಸಂಸ್ಥಾಪಕರು ಶರಣು ವಿಶ್ವವಚನ ಫೌಂಡೇಶನ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ
ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ. ಅಯ್ಯ ನಿಮ್ಮ ಶರಣರು ನಿಂದುದೆ ನಿಜ ನಿವಾಸವಯ್ಯ. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುವೆನು. ಜಗನ್ಮಾತೆ ಅಕ್ಕ ಮಹಾದೇವಿಯವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನು ಸ್ತುತಿಸಿರುವಂತಹ ಈ ವಚನವನ್ನ ಸ್ಮರಿಸಿ ಈ ದಿನ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಗೂಗಲ್ ಮೀಟ್ ಮೂಲಕ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಜಯಂತಿಯನ್ನ ಆಚರಣೆ ಮಾಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮ ವಿಶೇಷವಾದಂತಹ ಕಾರ್ಯಕ್ರಮ. ಯಾಕೆಂದರೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಹೇಳ್ತಾರೆ, ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳರಿಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತ ಹೇಳ್ತಾರೆ. ಅಂದ್ರೆ ಶರಣರ ವಚನಗಳನ್ನ ನಾವು ಅಧ್ಯಯನ ಮಾಡಿ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳು ದೂರವಾಗುತ್ತವೆ. ಆ ಒಂದು ಸದುದ್ದೇಶದಿಂದ ಈ ದಿನ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಗೂಗಲ್ ಮೀಟ್ ಮೂಲಕ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಜಯಂತಿಯನ್ನ ತಾವಿರುವ ಸ್ಥಳದಲ್ಲಿಯೇ ಅಕ್ಕನವರನ್ನ ಸ್ಮರಿಸುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಪ್ರಾರಂಭವನ್ನ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿಯವರ ವಚನ ವಾಚನ, ವಚನ ಗಾಯನ ಮತ್ತು ಜಗನ್ಮಾತೆ ಅಕ್ಕ ಮಹಾದೇವಿಯವರನ್ನ ಕುರಿತು ಕವಿತಾ ವಾಚನ ಕಾರ್ಯಕ್ರಮ ನಡೆಯುತ್ತೆ. ಇದರಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿಯವರು ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸ್ತಾರೆ. ತದನಂತರ ಅವರು ಬಸವ ಕಲ್ಯಾಣಕ್ಕೆ ಹೋಗಿ ಅನುಭವ ಮಂಟಪದಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಆ ಅನುಭವ ಮಂಟಪ ಅಕ್ಕನ ಒಂದು ವಿಶೇಷವಾದಂತಹ ಪ್ರತಿಭೆಯನ್ನ ಮತ್ತು ಅವರ ವೈರಾಗ್ಯವನ್ನ ಮತ್ತು ಅವರ ಒಂದು ಧೈರ್ಯವನ್ನ ಪ್ರದರ್ಶಿಸುವಂತಹ ಒಂದು ಸ್ಥಳವಾಗಿ ನಮ್ಗೆ ಕಂಗೊಳಿಸುತ್ತೆ. ಅಕ್ಕ ಪ್ರಥಮವಾಗಿ ಬಂದದ್ದು ತಾವೆಲ್ಲ ಬಸವ ಕಲ್ಯಾಣ ನೋಡಿದ್ದೀರಾ ಅಂತ ಭಾವಿಸಿದ್ದೇನೆ. ಬಂದವರ ಓಣಿಗೆ ಬಂದಾಗ ಅಲ್ಲಿ ಕಿನ್ನರಿ ಬ್ರಹ್ಮಯ್ಯನವರು ಅವರನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿ ಕಿನ್ನರಿ ಬ್ರಹ್ಮಯ್ಯ ಮತ್ತೆ ಜಗನ್ಮಾತೆ ಅಕ್ಕ ಮಹಾದೇವಿ ಅವರ ಸ್ಟ್ಯಾಚ್ಯೂವನ್ನ ಬಂದವರ ಓಣಿಯಲ್ಲಿ ನಾವು ಕಾಣಬಹುದು. ಬಂದವರ ಓಣಿಗೆ ಕಿನ್ನರಿ ಬ್ರಹ್ಮಯ್ಯ ಹೋಗಿ ಅವರನ್ನ ಕರೆದುಕೊಂಡು ಬಂದು ಅನುಭವ ಮಂಟಪಕ್ಕೆ ಕರೆದುಕೊಂಡು ಬಂದಾಗ ಅಲ್ಲಿ ನಡೆಯುವಂತಹ ಚರ್ಚೆ ಇಡೀ ವಿಶ್ವದ ಇತಿಹಾಸದಲ್ಲಿ ಒಂದು ವಿಶೇಷವಾದಂತಹ ಮೈಲಿಗಲ್ಲು ಅಂತ ಹೇಳೋದಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಲ್ಲಿ ನಡೆದಂತಹ ಒಂದು ಚರ್ಚೆ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದಂತಹ ಧ್ವನಿಯನ್ನ ತುಂಬಿತ್ತು ಅಂತ ನಾನಾದ್ರೂ ಭಾವಿಸ್ತೇನೆ. ಈ ಒಂದು ಚರ್ಚೆಯನ್ನ ನೋಡಿ ಅಕ್ಕ ಒಂದು ವಿಶೇಷವಾದ ರೀತಿಯಲ್ಲಿ ಉತ್ತರವನ್ನ ನೀಡಿದಂತಹ ಅಂಶವನ್ನ ಮನಗಂಡು ನಮ್ಮ ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರಾದಂತಹ ಅಲ್ಲಮ್ಮ ಪ್ರಭುಗಳು ವಿಶ್ವ ಕುಲದ ಸ್ತ್ರೀ ಜ್ಯೋತಿ ಅಂತ ಹೇಳುವುದರ ಜೊತೆಗೆ ಅವರನ್ನ ಎಲ್ಲರಿಗೂ ಅಕ್ಕ ಎಂದು ಅವರನ್ನ ಕರೆಯುತ್ತಾರೆ. ತದನಂತರ ಅಕ್ಕ ಶ್ರೀಶೈಲಕ್ಕೆ ಹೋಗಿ ಐಕ್ಯರಾಗುತ್ತಾರೆ. ಇದು ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ. ಅವರ ಜೀವನ ಚರಿತ್ರೆಯನ್ನ ನಾವು ಹೇಳಬೇಕು ಅಂದ್ರೆ ಅದು ಗಂಟೆಗಟ್ಟಲೆ ಸಾಕಾಗೋದಿಲ್ಲ. ಇಲ್ಲಿ ನಾವು ವಚನ ಗಾಯನ, ವಾಚನ ಮತ್ತು ಕವಿತಾ ವಾಚನಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟಿರುವುದರಿಂದ ಇಷ್ಟೊಂದು ಅಂಶಗಳನ್ನ ನಾವು ತಿಳ್ಕೊಂಡು ಇಲ್ಲಿ ಈ ದಿನ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಪ್ರಥಮವಾಗಿ ಜಗನ್ಮಾತೆ ಅಕ್ಕ ಮಹಾದೇವಿಯವರನ್ನ ಕುರಿತು ಸುಶ್ರಾವ್ಯವಾದಂತಹ ವಚನ ಗಾಯನವನ್ನ ಮಾಡಿದವರು ನಮ್ಮ ವಚನ ಕೋಗಿಲೆ ಎಂದೇ ಬಿರುದಾಂಕಿತವನ್ನ ಮತ್ತು ಪ್ರಶಸ್ತಿಗೆ ಭಾಜನರಾದಂತಹ ಸರಸ್ವತಿ ರಾಮಣ್ಣನವರು ವಚನ ಗಾಯನವನ್ನ ಮಾಡಿದ್ದಾರೆ. ಅವರಿಗೆ ನಾನು ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಕವಿತಾ ವಾಚನವನ್ನ ಮಾಡಲು ಪ್ರೊಫೆಸರ್ ಪ್ರೇಮಲೀಲಾ ಮಲ್ಲಣ್ಣ ಅವರು ಇದ್ದಾರೆ. ಮತ್ತೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಕೇಂದ್ರ ಮಂಡ್ಯದ ಪ್ರೊಫೆಸರ್ ಹೇಮಲತಾ ಹೆಚ್ಚಂಬ್ರವರಿದ್ದಾರೆ. ಶ್ರೀಮತಿ ಪೂರ್ಣಿಮಾ ರಾಜೇಶ್ ರವರಿದ್ದಾರೆ. ಶ್ರೀಮತಿ ಅಕ್ಕ ಮಹಾದೇವಿ ಮರಂಕಲ್ ರವರಿದ್ದಾರೆ. ಇವರೆಲ್ಲರೂ ಕೂಡ ಕವಿತಾ ವಾಚನ ಮಾಡಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣು ಸ್ವಾಗತವನ್ನ ಕೋರುತ್ತೇನೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ವಚನ ವಾಚನವನ್ನ ಮಾಡಲು ನಮ್ಮ ಮರಿಮಲ್ಲಪ್ಪ ಪದವಿ ಪೂರ್ವ ಕಾಲೇಜಿನ ಶೈಕ್ಷಣಿಕ ಅಧಿಕಾರಿಗಳಾದಂತಹ ಶ್ರೀಮತಿ ಮಂಗಳ ಮುದ್ದುಮಾದಪ್ಪ ಅವರಿದ್ದಾರೆ. ಮತ್ತು ಸ್ನಾತಕೋತ್ತರ ಪದವಿಯನ್ನ ಮಾಡುತ್ತಿರುವಂತಹ ಕುಮಾರ ವಿಶ್ವೇಶ್ವರ ಶ್ರೀಕಾಂತ ಉಳ್ಳಾಗಡ್ಡಿ ಅವರಿದ್ದಾರೆ. ಅವರಿಗೂ ಕೂಡ ನಾನು ಶರಣು ಸ್ವಾಗತವನ್ನ ಕೋರುತ್ತೇನೆ. ಮತ್ತೆ ವಚನ ಗಾಯನವನ್ನ ಮಾಡಲಿರುವಂತಹ ಶ್ರೀಮತಿ ವೀಣಾ ನಂದೀಶ್ ರವರು ಮೈಸೂರು, ಶ್ರೀಮತಿ ಜಯಶೀಲ ರಮೇಶ್ ಮೈಸೂರು, ಶ್ರೀಮತಿ ಜೆ.ಎಂ. ಜೋಶಿ ಬಾಗಲಕೋಟೆ,
ಶ್ರೀಮತಿ ಪಂಕಜ ದಯಾನಂದ್, ಡಾಕ್ಟರ್ ಇಂಚರ ಪಾಂಡೋಮಟಿ, ಕುಮಾರಿ ಅಕ್ಕಮಹಾದೇವಿ, ಕುಮಾರಿ ಗಂಗಾಂಬಿಕಾ, ಶ್ರೀಮತಿ ವಿನೋದ ಈರಣ್ಣ ಅರಸೀಕೆರೆ, ಶ್ರೀಮತಿ ಚಿತ್ರಲೇಖಾ ರವಿಕುಮಾರ್ ಬೆಂಗಳೂರು, ಕುಮಾರಿ ರುಕ್ಷಿ ಬೆಂಗಳೂರು, ತ್ವಿಷಾ ಬೆಂಗಳೂರು, ಶ್ರೀಯುತ ಚೆನ್ನಬಸಪ್ಪನವರು ಮೈಸೂರು, ಇವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಮತ್ತು ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನ ಮಾಡುತ್ತಿರುವಂತಹ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಅವರಿದ್ದಾರೆ, ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಮತ್ತು ನಮ್ಮ ಈ ಒಂದು ಗೂಗಲ್ ಮೀಟ್ ಅಭಿಯಾನದಲ್ಲಿ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ನ ಕೇಂದ್ರೀಯ ಸಂಚಾಲಕರಾದಂತಹ ಶ್ರೀಯುತ ಲಿಂಗಣ್ಣವರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ. ಮತ್ತು ನಮ್ಮ ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್ ಅಧ್ಯಕ್ಷರಾದಂತಹ ಶ್ರೀ ಅನಿಲ್ ಕುಮಾರ್ ವಾಜಂತ್ರಿಯವರು ಈ ಒಂದು ಗೂಗಲ್ ಮೀಟ್ ಅನ್ನ ತಯಾರು ಮಾಡುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಕಾರಣೀಭೂತರಾಗಿದ್ದಾರೆ, ಅವರಿಗೂ ಕೂಡ ನಾನು ಹೃದಯಪೂರ್ವಕ ಶರಣು ಸ್ವಾಗತವನ್ನ ಕೋರುತ್ತೇನೆ. ಮತ್ತು ಈ ಒಂದು ಗೂಗಲ್ ಮೀಟ್ ಅಭಿಯಾನದಲ್ಲಿ ಮತ್ತು ಈ ಒಂದು ಸಭೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲರಿಗೂ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗೆ ವಿರಾಮವನ್ನ ಹೇಳುತ್ತೇನೆ. ಜೈ ಬಸವ, ಜೈ ಶರಣ್. ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಸಂಕ್ಷಿಪ್ತವಾಗಿ ಅಕ್ಕನ ಜೀವನ ಚರಿತ್ರೆಯನ್ನ ತಿಳಿಸಿಕೊಟ್ಟಂತಹ ವಚನ ಕುಮಾರಸ್ವಾಮಿರವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕವಿತಾ ವಾಚನ. ಪ್ರೊಫೆಸರ್ ಹೇಮಲತಾ HM, ಅಕ್ಕಮಹಾದೇವಿ ಮಹಿಳಾ ವಿವಿ ಸ್ನಾತಕೋತ್ತರ ಕೇಂದ್ರ, ಮಂಡ್ಯ, ಇವರು ಕವಿತಾ ವಾಚನವನ್ನ ಮಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಹಾಗೂ ಶರಣಾರ್ಥಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲಿಗೆ ವಚನ ಫೌಂಡೇಶನ್ ಅವ್ರ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮೊದಲಿಗೆ ಮನವ ಗುದ್ದಲಿ ಮಾಡಿ ಎಂಬ ಕವನವನ್ನ ವಾಚನ ಮಾಡ್ತಾ ಇದ್ದೀನಿ. ಕಾಯದ ಹೊಲದಿ ಮನವ ಗುದ್ದಲಿ ಮಾಡಿ ಮೋಹದ ಮಣ್ಣ ಅಗೆದು ಪ್ರೀತಿಯ ಬೀಜವನ್ನಿಟ್ಟು ತ್ಯಾಗದ ನೀರೆರೆದು ಸಹನೆಯ ಗೊಬ್ಬರ ಹಾಕಲು ಪ್ರೀತಿಯ ಹೆಮ್ಮರ ಬೆಳೆದಿತ್ತು. ಕಾಯದ ಹೊಲದಿ ಮನವ ಗುದ್ದಲಿ ಮಾಡಿ ಮೋಹದ ಮಣ್ಣ ಅಗೆದು ಪ್ರೀತಿಯ ಬೀಜ ನೆಟ್ಟು ತ್ಯಾಗದ ನೀರೆರೆದು ಸಹನೆಯ ಗೊಬ್ಬರ ಹಾಕಲು ಪ್ರೀತಿಯ ಹೆಮ್ಮರ ಬೆಳೆದಿತ್ತು. ಮಮತೆಯ ನೆರಳ ನೀಡಿ ಶಾಂತಿಯ ಹೂ ಅರಳಿಸಿತು. ಅನುಭವವ ಕಾಯಾಗಿಸಿ ಜ್ಞಾನದ ಹಣ್ಣು ಬಿರಿದಿತ್ತು. ಲೋಕದೊಳತಿಗೆ ಮೀಸಲಾಯಿತು, ಲೋಕದೊಳತಿಗೆ ಮೀಸಲಾಯಿತು. ಎರಡನೇ ವಚನ ಅಥವಾ ಕವನ, ಬಸವಣ್ಣನ ಸೋಲಿಸುತ್ತಿಹರು. ಅನ್ಯರ ದೂರವಾಗಿಸಿ ಕೀಳಾಗಿಸುತ್ತ ತಾನು ತನ್ನದೆಂಬ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ತಾನು ತನ್ನದೆಂಬ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ಹಣ ಸಂಪತ್ತಿನ ದುರಾಸೆಯಲ್ಲಿ ಹುಟ್ಟದಿರುವ ಕೂಸಿಗೆ ಕೂಡಿಡುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ಹುಟ್ಟದಿರುವ ಕೂಸಿಗೆ ಕೂಡಿಡುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ಜಾತಿ ಕುಲ ಮತಧರ್ಮ ಶ್ರೇಷ್ಠತೆಯ ಅಮಲೇರಿಸುತ್ತ ಹಿರಿಮೆ ಗರಿಮೆಯ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ಹಿರಿಮೆ ಗರಿಮೆಯ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ಆಡಂಬರ ಪೂಜೆ ಗುಡಿಗುಂಡಾರವ ಕಟ್ಟುತ್ತಾ ಮೌಢ್ಯತೆಯ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ಮೌಢ್ಯತೆಯ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ನೇತಾರರಾಗುವ ಲಾಲಸೆಯಿಂದ ಸರ್ವಾಧಿಕಾರದ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ಬಡವ ಬಲ್ಲಿದರ ಅಂತರ ಹೆಚ್ಚಿಸುತ್ತಾ ಅಸಮಾನತೆಯ ಸಹಜವಾಗಿಸುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ಅಸಮಾನತೆಯ ಸಹಜವಾಗಿಸುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ತತ್ವ ಮೌಲ್ಯಗಳ ಸಮಾಧಿಯ ಮೇಲೆ ಮೂರ್ತಿಯ ನಿಲ್ಲಿಸುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ಮೂರ್ತಿಯ ನಿಲ್ಲಿಸುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ನಡೆನುಡಿಯಲ್ಲಿ ಭಿನ್ನವಾಗುತ್ತಾ ಅಣ್ಣನ ಹೆಸರಿನ ಪ್ರಚಾರದಿ ಲಾಭವನ್ನುಣ್ಣುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು. ಲಾಭವನ್ನುಣ್ಣುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿದೆ. ಇನ್ನೊಂದು ಕವನ ಓದ್ಬೋದಾ? ಸಮಯ ಇದೆಯಾ ಮೇಡಮ್? ಹೇಳಿ ಮೇಡಮ್, ಹೇಳಿ. ಆಗಿಸು ಎನ್ನ ಅರಿವಿನ ಗುರುವೆ. ಆಗಿಸು ಎನ್ನ ಅರಿವಿನ ಗುರುವೆ. ಬೀಜ ಸಿಪ್ಪೆಗಳ ಕಹಿ ನಡುವೆ ಸತ್ವಗಳನ್ನು ಕೂಡಿಸಿಕೊಂಡು ಸಿಹಿಯಾಗಿಪ್ಪಿಹ ಹಣ್ಣಿನ ನಂತಾಗಿಸು ಎನ್ನ ಅರಿವಿನ ಗುರುವೆ. ರಂಬೆ ಕೊಂಬೆ ಚಾಚಿ ಭೂಗರ್ಭದಿ ಬೇರಿಟ್ಟು ಜೀವರಾಶಿಗೆ ಆಶ್ರಯ ನೀಡುತ್ತಾ ಅಚಲವಾಗಿ ಆಕಾಶದೆತ್ತರಕ್ಕೆ ನಿಂತಿಹ ಮರವಾಗಿಸು ಎನ್ನ ಅರಿವಿನ ಗುರುವೆ. ತನ್ನ ತಾ ರಕ್ಷಿಸಿಕೊಳ್ಳುತ್ತಾ ಆಹಾರ ಅರಸುತ್ತಾ ಜೀವ ಪೊರೆಯುತ್ತಿಹ ಯಾರಿಗೂ ಕಾಯದೆ ಸ್ವಚ್ಛಂದದಿ ಹಾರುತ್ತಿಹ
ಪುಟ್ಟ ಹಕ್ಕಿಯಂತಾಗಿಸು ಎನ್ನ ಅರಿವಿನ ಗುರುವೆ. ತನ್ನಷ್ಟಕ್ಕೆ ತಾ ಬೆಳೆದು ಬಿಸಿಲು ಮಳೆ ಚಳಿಗಂಜದೆ ಮೊಗ್ಗಿನಿಂದ ಹೂವಾಗರಳಿ ಮಧುರ ಕಂಪು ಹರಡುತ್ತಾ ನಳನಳಿಸುತ್ತಿಹ ವನಸುಮವಾಗಿಸು ಎನ್ನ ಅರಿವಿನ ಗುರುವೆ. ಎಲ್ಲೋ ಹುಟ್ಟಿ ಬೆಟ್ಟ ಪ್ರಪಾತಗಳ ದಾಟಿ ಸಕಲ ಜೀವ ಸಂಕುಲವ ಸಲಹುತ್ತ ಕಲ್ಮಶಗಳ ತೊಳೆಯುತ್ತ ತನ್ನಷ್ಟಕ್ಕೆ ತಾನೇ ಆನಂದದೆ ಹರಿಯುತ್ತಿಹ ನದಿಯಾಗಿಸು ಎನ್ನ ಅರಿವಿನ ಗುರುವೆ. ಯಾರ ಕೈಗೂ ನಿಲುಕದೆ ಕತ್ತಲ ಲೋಕದಲ್ಲಿ ಮಿನುಗುತ್ತಾ ಭರವಸೆಯ ಬೆಳಕಾಗಿ ಜನಮನ ಕುತೂಹಲ ತಡಿಸುತ್ತ ಕಲ್ಪನಾ ವಿಹಾರದಿ ತೇಲಿಸುವ ನಕ್ಷತ್ರವಾಗಿಸು ಎನ್ನ ಅರಿವಿನ ಗುರುವೆ. ನಕ್ಷತ್ರವಾಗಿಸು ಎನ್ನ ಅರಿವಿನ ಗುರುವೆ. ಮೇಡಮ್ ಕೇಳಿಸ್ತಿದ್ಯಾ? ಮೇಡಮ್ ಕೇಳಿಸ್ತಿದೆ. ಕಾಣಿಸ್ತಿದ್ದೀನಾ? ಮೇಡಮ್ ಇಲ್ಲ. ಇಲ್ಲಿಯವರೆಗೆ ವಿಶ್ವಗುರು ಬಸವಣ್ಣನವರ ಬಗ್ಗೆ ಹಾಗೂ ಗುರುವಿನ ಬಗ್ಗೆ ಬಹಳ ಅರ್ಥಗರ್ಭಿತವಾದಂತಹ ಕವಿತಾ ವಾಚನವನ್ನ ಮಾಡಿದಂತಹ ಪ್ರೊಫೆಸರ್ ಹೇಮಲತಾರವರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಮಂಗಳದ ಮುಂಬೆಳಗು, ಶರಣೆ ಅಕ್ಕಮಹಾದೇವಿ. ವಚನಗಳ ಉಲಿದ ಬನವಾಸಿ ಕೋಗಿಲೆಯೇ, ಮೋಹ ಪಾಶಕ್ಕೆ ಸಿಗದ ವೀರ ವಿರಾಗಿಣಿಯೇ, ಶರಣರ ಕಣ್ಮಣಿಯೇ, ಪ್ರೀತಿಯ ಗಣಿಯೇ, ಮಲ್ಲಿಕಾರ್ಜುನನ ಗೆದ್ದ ಮಹಾದೇವಿಯೇ, ಅಂಧಕಾರ ನೀಗಲು ಅಕ್ಕ ಮತ್ತೊಮ್ಮೆ ಹುಟ್ಟಿ ಬಾ. ವಚನಗಳ ಉಲಿದ ಬನವಾಸಿ ಕೋಗಿಲೆಯೇ, ಮೋಹ ಪಾಶಕ್ಕೆ ಸಿಗದ ವೀರ ವಿರಾಗಿಣಿಯೇ, ಶರಣರ ಕಣ್ಮಣಿಯೇ, ಪ್ರೀತಿಯ ಗಣಿಯೇ, ಮಲ್ಲಿಕಾರ್ಜುನನ ಗೆದ್ದ ಮಹಾದೇವಿಯೇ, ಅಂಧಕಾರ ನೀಗಲು ಮತ್ತೊಮ್ಮೆ ಹುಟ್ಟಿ ಬಾ. ಬಯಲ ಬಟ್ಟೆಯ ತೊಟ್ಟು ಕಾಮನ ಸುಟ್ಟು, ಬಯಲಲ್ಲಿ ಬಟ್ಟ ಬಯಲಾದ ನಿರ್ವಲಯವೇ, ಕಾಮಾರಿ ಕಾಮ ಸಂಹಾರಿ ಛಲಬೇಕು ಶರಣಂಗೆ ಎಂದ ನಾರಿ, ಸತ್ಪಥವ ತೋರಲು ಪರಿಪೂರ್ಣೆ ಮತ್ತೊಮ್ಮೆ ಹುಟ್ಟಿ ಬಾ. ಬಯಲ ಬಟ್ಟೆಯ ತೊಟ್ಟು ಕಾಮನ ಸುಟ್ಟು, ಬಯಲಲ್ಲಿ ಬಟ್ಟ ಬಯಲಾದ ನಿರ್ವಲಯವೇ, ಕಾಮಾರಿ ಕಾಮ ಸಂಹಾರಿ ಛಲಬೇಕು ಶರಣಂಗೆ ಎಂದ ನಾರಿ, ಸತ್ಪಥವ ತೋರಲು ಪರಿಪೂರ್ಣೆ ಮತ್ತೊಮ್ಮೆ ಹುಟ್ಟಿ ಬಾ. ಆಸೆಯಂಬರ ಕಳಚಿ ವೈರಾಗ್ಯ ಧರಿಸಿದ ದಿಗಂಬರೆ, ಸ್ತ್ರೀಯು ಪುತ್ಥಳಿಯಲ್ಲ ಸೂತ್ರದ ಬೊಂಬೆಯಲ್ಲ, ಆತ್ಮೋದ್ಧಾರಕ್ಕೆ ಲಿಂಗಭೇದವಿಲ್ಲ ಎಂದರುಹಿದ ಧೀರೆ, ಪರಕಿಸಲು ಬಂದವರ ಪರಾಜಿತಗೊಳಿಸಿದ ಗಂಭೀರೆ, ಮೋಹದ ತೆರೆ ಸರಿಸಲು ಧೀಮಂತೆ ಮತ್ತೊಮ್ಮೆ ಹುಟ್ಟಿ ಬಾ. ಭಕ್ತಿಯ ಪರಾಕಾಷ್ಠೆಯೇ ಪ್ರೇಮ ಎಂದೆನುತ ಪ್ರೀತಿಗೆ ಹೊಸ ಪರಿಭಾಷೆ ಬರೆದ ಸ್ತ್ರೀರತ್ನವೇ, ಶರಣರ ಅನುಭಾವ ಸಂಘವೇ ಸುಖವೆಂದ ಅನುಭಾವಿಯೇ, ಶರಣ ಸತಿ ಲಿಂಗಪತಿ ಭಾವ ತಳೆದ ಭಕ್ತಿ ಶಿರೋಮಣಿಯೇ, ನಡೆನುಡಿಯಲಿ ಸಮರಸ ಬೋಧಿಸಲು ಮಲ್ಲಯ್ಯನ ಆತ್ಮಸಖಿಯೇ, ಮತ್ತೊಮ್ಮೆ ಹುಟ್ಟಿ ಬಾ. ಕಲ್ಲಿರಲಿ ಮುಳ್ಳಿರಲಿ ಬಿಸಿಲಿರಲಿ ಮಳೆ ಇರಲಿ, ಬಾಳ ಹಾದಿಯಲ್ಲಿ ಏನೆಲ್ಲ ಬರಲಿ, ತಾಳ್ಮೆಯ ಮನವಿರಲಿ, ಒಲವಿರಲಿ ಸಕಲ ಜೀವಿಗಳೆಲ್ಲರಲಿ ಎಂದ ಸ್ತ್ರೀ ಶಕ್ತಿ, ಸ್ತ್ರೀಯರ ಪರಮಶಕ್ತಿ, ಅನಂತ ಶಕ್ತಿ ನೀಡಲು ಮತ್ತೊಮ್ಮೆ ಬಾ. ಭಕ್ತಿಯ ಮೆಟ್ಟಲೇರಿ ವೈರಾಗ್ಯದ ಶಿಖರ ತಲುಪಿ, ಗಂಡರನ್ನು ಹೆಂಡಿರಾಗಿ ಆಳುವ ಕೆಂಜಡೆಯ ಗುರುವ ಕಂಡು, ಬೇಡಿದವರೇ ಭವಿಗಳು ಬೇಡದವರೇ ಭಕ್ತರು, ನಾನೇನು ಬೇಡೆನು ಎನ್ನುತ್ತಾ ಪರಮ ಪದವಿ ಪಡೆದ ನಿರ್ಮಲ ಪರಂಜ್ಯೋತಿಯೇ, ಮತ್ತೊಮ್ಮೆ ಹುಟ್ಟಿ ಬಾ. ಸಂತೆಯಲ್ಲಿ ಮನೆ ಮಾಡಿ ಅಂಜುತಿಹರು ಅನುಜಯರು, ಸ್ವಾರ್ಥಿಗಳ ದಳ್ಳುರಿಗೆ ಬಲಿಯಾಗುತ್ತಿಹರು ಅಬಲೆಯರು, ಸಂತೆಯಲ್ಲಿ ಮನೆ ಮಾಡಿ
ಅಂಜುತಿಹರು ಅನುಜೆಯರು, ಸ್ವಾರ್ಥಿಗಳ ದಳ್ಳುರಿಗೆ ಬಲಿಯಾಗುತಿಹರು ಅಬಲೆಯರು, ಸಮತೆಯನ್ನು ಸಾರಲು ಭುವ್ಯ ಸ್ವರ್ಗ ಮಾಡಲು ಕನ್ನಡಾಂಬಿಯ ಪುತ್ರಿಯೇ, ಕನ್ನಡಿಗರ ಸ್ಫೂರ್ತಿಯೇ, ಕದಳಿಯ ಕರ್ಪೂರವೇ, ಮತ್ತೊಮ್ಮೆ ಹುಟ್ಟಿ ಬಾ. ಅಕ್ಕ ಮಹಾದೇವಿಯೇ, ಮತ್ತೊಮ್ಮೆ ಹುಟ್ಟಿ ಬಾ. ಮಂಗಳದ ಮುಂಬೆಳಗೆ ಈ ಬಾಳ ಬೆಳಗು ಬಾ. ಸ್ತ್ರೀ ಕುಲದ ಜ್ಯೋತಿ ಶರಣೆ ಅಕ್ಕ ಮಹಾದೇವಿಯವರ ಬಗ್ಗೆ ಬಹಳ ಸೊಗಸಾಗಿ ಕವಿತಾ ವಾಚನವನ್ನ ಮಾಡಿ ಅಕ್ಕನನ್ನು ಮತ್ತೆ ಹುಟ್ಟಿ ಬಾ ಎಂದು ಕರೆಯನ್ನ ನೀಡಿದಂತಹ ಪ್ರೊಫೆಸರ್ ಪ್ರೇಮಾಲೀಲಾ ಮಲ್ಲಣ್ಣರವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕುಮಾರಿ ರುಕ್ಷಿ ಬೆಂಗಳೂರು ಇವರಿಂದ ವಚನ ಗಾಯನ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ದಿನ ಅಕ್ಕ ಮಹಾದೇವಿ ಅವರ ಜಯಂತಿ ಇರುವುದರಿಂದ ಎಲ್ಲರಿಗೂ ಶುಭಾಶಯಗಳು. ನಾನು ರುಕ್ಷಿ ಬೆಂಗಳೂರಿನಿಂದ ಅಕ್ಕ ಮಹಾದೇವಿ ಅವರ ವಚನವನ್ನು ಹಾಡುತ್ತೇನೆ. ಅಳಿ ಸಂಕುಳವೇ ಮಾಮರವೇ, ಬೆಳದಿಂಗಳೇ ಕೋಗಿಲೆಯೇ. ಅಳಿ ಸಂಕುಳವೇ ಮಾಮರವೇ, ಬೆಳದಿಂಗಳೇ ಕೋಗಿಲೆಯೇ. ನಿಮ್ಮನ್ನೆಲ್ಲರನ್ನು ಒಂದು ಬೇಡುವೆನು, ನಿಮ್ಮನ್ನೆಲ್ಲರನ್ನು ಒಂದು ಬೇಡುವೆನು. ಎನ್ನೊಡೆಯ ಚನ್ನ ಮಲ್ಲಿಕಾರ್ಜುನ ದೇವರ, ಎನ್ನೊಡೆಯ ಚನ್ನ ಮಲ್ಲಿಕಾರ್ಜುನ ದೇವರ, ಕಂಡರೆ ಕರೆದು ತಂದು ತೋರಿರೆ. ಎನ್ನೊಡೆಯ ಚನ್ನ ಮಲ್ಲಿಕಾರ್ಜುನ ದೇವರ, ಕಂಡರೆ ಕರೆದು ತಂದು ತೋರಿರೆ. ಅಳಿ ಸಂಕುಳವೇ ಮಾಮರವೇ, ಬೆಳದಿಂಗಳೇ ಕೋಗಿಲೆಯೇ. ಧನ್ಯವಾದಗಳು. ಹಳಿ ಸಂಕುಲವೇ ಮಾಮರವೇ ಎಂಬ ಅಕ್ಕನವರ ವಚನವನ್ನ ಸುಶ್ರಾವ್ಯವಾಗಿ ವಚನ ಗಾಯನ ಮಾಡಿದಂತಹ ಕುಮಾರಿ ರುಕ್ಷಿ ಬೆಂಗಳೂರು ರವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಶ್ರೀಮತಿ ಪೂರ್ಣಿಮಾ ರಾಜೇಶ್ ಬೆಂಗಳೂರು ಇವರಿಂದ ಕವಿತಾ ವಾಚನ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಅಕ್ಕ ಮಹಾದೇವಿಯವರ ನನ್ನ ಸ್ವರಚಿತ ಕವನವನ್ನೊಂದು ಈ ದಿನ ವಾಚನ ಮಾಡುತ್ತಿರುವೆ. ನನ್ನ ಕವನದ ಶೀರ್ಷಿಕೆ ದಿವ್ಯ ಯೋಗಿನಿ. 12ನೇ ಶತಮಾನದ ಪ್ರಥಮ ಮಹಿಳಾ ಕವಯತ್ರಿ ಇವರು ಧವನದ ಹುಣ್ಣಿಮೆಯೆಂದು ಉಡುತಡಿ ಗ್ರಾಮದಲ್ಲಿ ಜನಿಸಿದವರು. ವಚನ ಸಾಹಿತ್ಯದ ಹಲವಾರು ವಚನಗಳ ರಚನೆಕಾರ್ತಿ ಇವರು. ಸ್ತ್ರೀವಾದಿ ಚಳುವಳಿಯ ಪ್ರತಿಪಾದಕಿ ಅಕ್ಕ ಮಹಾದೇವಿ ಇವರು. ಶಿವಶರಣೆ ಕನ್ನಡ ಸಾಹಿತ್ಯದ ಬಂಡಾಯ ಕವಿ ದಿಗ್ಗಜ ಇವರು. ಸಾತ್ವಿಕ ಕಳೆಯ ಸಾಕಾರ ಮೂರ್ತಿ, ಅಪರೂಪದ ಮಹಿಳೆ ಇವರು. ಇಷ್ಟ ದೈವ ಚೆನ್ನಮಲ್ಲಿಕಾರ್ಜುನ ಅಂಕಿತ ನಾಮದವರು. ಚೆನ್ನಮಲ್ಲಿಕಾರ್ಜುನನನ್ನು ತನ್ನ ಪತಿ ಎಂದು ಸ್ವೀಕರಿಸಿದವರು. ಶಿವನಾಮವನ್ನು ಮನದಲ್ಲಿ ಹಗಲಿರಳು ಬಿಡದೆ ಜಪಿಸುತ್ತಿದ್ದವರು. ಅರಸೊತ್ತಿಗೆಯ ಸಿರಿ ಸಂಪದಕ್ಕೆ ತಲೆಬಾಗದೆ ವಿರಕ್ತೆಯಾದವರು. ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರೆಯಾಗಿ ನಡೆದವರು. ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರೆಯಾಗಿ ನಡೆದವರು. ಲೋಕಾನುಭವ, ಜ್ಞಾನ ಸಂಪನ್ನತೆ, ಅಭಿವ್ಯಕ್ತಿ ಸಾಮರ್ಥ್ಯವುಳ್ಳವರು. ಲೋಕಾನುಭವ, ಜ್ಞಾನ ಸಂಪನ್ನತೆ, ಅಭಿವ್ಯಕ್ತಿ ಸಾಮರ್ಥ್ಯವುಳ್ಳವರು. ವಿಶ್ವ ಸ್ತ್ರೀ ಕುಲದ ಜ್ಯೋತಿ, ವಿಶ್ವ ಸ್ತ್ರೀ ಕುಲದ ಜ್ಯೋತಿ, ದಿಟ್ಟೆ, ಧೀರೆ, ಧೀಮಂತ ಮಹಿಳೆ ಇವರು. ದೈವಿಕ ಶಕ್ತಿಯ ಆತ್ಮಬಲದಿಂದ ತನ್ನ ಗುರಿ ಸಾಧಿಸಿದವರು. ದೈವಿ ಶಕ್ತಿಯ ಆತ್ಮಬಲದಿಂದ ತನ್ನ ಗುರಿಯನ್ನು ಸಾಧಿಸಿದವರು. ದಿವ್ಯ ಯೋಗಿನಿ ಮಹಾಶಿವಶರಣೆ ಅಕ್ಕ ಮಹಾದೇವಿ ಇವರು. ಸರ್ವರಿಗೂ ಶರಣು ಶರಣಾರ್ಥಿ. ಪೂರ್ಣಿಮಾ ರಾಜೇಶ್ ಬೆಂಗಳೂರಿನಿಂದ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮೆಲ್ಲರ ಅಕ್ಕರೆಯ ಹಕ್ಕ
ಅಕ್ಕ ಮಹಾದೇವಿಯವರ ಬಗ್ಗೆ ಸಂಕ್ಷಿಪ್ತವಾಗಿ ತಮ್ಮ ಕವಿತಾ ವಾಚನದಲ್ಲಿ ನಮಗೆಲ್ಲರಿಗೂ ತಿಳಿಸಿದಂತಹ ಶ್ರೀಮತಿ ಪೂರ್ಣಿಮಾ ರಾಜೇಶ್ ರವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಚನ ಗಾಯನ ಶ್ರೀಮತಿ ವೀಣಾ ನಂದೀಶ್ ಮೈಸೂರು. ಮುಂದಿನ ಕಾರ್ಯಕ್ರಮ ವಚನ ಗಾಯನ ಶ್ರೀಮತಿ ಜಯಶೀಲಾ ರಾಜೇಶ್ ಮೈಸೂರು. ಶ್ರೀಮತಿ ಜಯಶೀಲಾ ರಮೇಶ್ ಮೈಸೂರು. ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕಮಹಾದೇವಿ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. ವನವೆಲ್ಲ ನೀನೇ ವನದೊಳಗಣ, ದೇವತರುವೆಲ್ಲ ನೀನೇ ವನವೆಲ್ಲ ನೀನೇ ವನದೊಳಗಣ, ದೇವತರುವೆಲ್ಲ ನೀನೇ ತರುವಿನೊಳಗಾಡುವ ಖಗಮೃಗವೆಲ್ಲ ನೀನೇ ತರುವಿನೊಳಗಾಡುವ ಖಗಮೃಗವೆಲ್ಲ ನೀನೇ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖದೋರೆ ಸರ್ವಭರಿತನಾಗಿ ಎನಗೇಕೆ ಮುಖ ತೋರೆ ವನವೆಲ್ಲ ನೀನೇ ವನದೊಳಗಣ, ದೇವತರುವೆಲ್ಲ ನೀನೇ ದೇವತರುವೆಲ್ಲ ನೀನೇ ದೇವತರುವೆಲ್ಲ ನೀನೇ. ಧನ್ಯವಾದಗಳು. ವನವೆಲ್ಲ ನೀನೆ ವನದೊಳಗಾಡುವ ದೇವತರುವೆಲ್ಲ ನೀನೆ. ಅಕ್ಕನ ಪ್ರಕೃತಿ ಪ್ರೇಮವನ್ನ ಬಿಂಬಿಸುವಂತಹ ವಚನ ಇದಾಗಿದ್ದು, ವಚನವನ್ನು ಬಹಳ ಸುಶ್ರಾವ್ಯವಾಗಿ ಗಾಯನ ಮಾಡಿದಂತಹ ಶ್ರೀಮತಿ ಜಯಶೀಲಾ ರಮೇಶ್ ಮೈಸೂರು ಇವರಿಗೆ ಧನ್ಯವಾದಗಳು. ಮುಂದಿನ ವಚನ ಗಾಯನ ಶರಣಾರ್ಥಿಗಳ ಆಡ್ಬೋದಾ? ವೀಣಾ ನಂದೀಶ್ ಅವ್ರು ಬಂದಿದ್ದಾರಾ? ವಚನ ಗಾಯನವನ್ನ ಮಾಡಲಿದ್ದಾರೆ ಶ್ರೀಮತಿ ವೀಣಾ ನಂದೀಶ್ ಮೈಸೂರು. ಸರ್ವರಿಗೂ ಅಕ್ಕಮಹಾದೇವಿ ಜಯಂತಿಯ ಶುಭಾಶಯಗಳು. ನೀರಿಗ ನೀರಿಗ ಮದಾನಿಸ ಸಾನಿದ ಸಾನಿದ ಪಮಗರಿಸ ನೀರಿಗ ನೀರಿಗ ಮದಾನಿಸ ಸಾನಿದ ಸಾನಿದ ಪಮಗರಿಸ ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಗಳು ಕದಳಿ ಎಂಬುದು ಭವಘೋರಾರಣ್ಯ ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಗಳು ಕದಳಿ ಎಂಬುದು ಭವಘೋರಾರಣ್ಯ ಈ ಕದಳಿ ಎಂಬುದ ಗೆದ್ದು ತವೇ ಬದುಕಿ ಬಂದು ಈ ಕದಳಿ ಎಂಬುದ ಗೆದ್ದು ತವೇ ಬದುಕಿ ಬಂದು ಕದಳಿ ಬನದಲ್ಲಿ ಭವಹರನ ಕಂಡೇನು ಕದಳಿ ಬನದಲ್ಲಿ ಭವಹರನ ಕಂಡೇನು ಈ ಕದಳಿ ಎಂಬುದ ಗೆದ್ದು ತವೇ ಬದುಕಿ ಬಂದು ಕದಳಿ ಬನದಲ್ಲಿ ಭವಹರನ ಕಂಡೇನು ನಿರಿಗ ನಿರಿಗ ಮದಾನಿಸ
ಸಾನಿದ ಸಾನಿದ ಪಮಗರಿಸ ನಿರಿಗ ನಿರಿಗ ಮದಾನಿಸ ಸಾನಿದ ಸಾನಿದ ಪಮಗರಿಸ ಭವ ಗೆದ್ದು ಬಂದ ಮಗಳೇ ಎಂದು ಕರುಣದಿಂತೆಗೆದು ಭವ ಗೆದ್ದು ಬಂದ ಮಗಳೇ ಎಂದು ಕರುಣದಿ ತೆಗೆದು ಬಿಗಿದಪ್ಪಿದಡೆ ಚನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನೋ ಚನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೆನೋ ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಗಳು ಕದಳಿ ಎಂಬುದು ಭವಘೋರಾರಣ್ಯ ಕದಳಿ ಎಂಬುದು ಭವಘೋರಾರಣ್ಯ ಕದಳಿ ಎಂಬುದು ಭವಘೋರಾರಣ್ಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ. ಈ ವಚನದಲ್ಲಿ ಅಕ್ಕ ಕದಳಿ ವನವನ್ನ ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ. ಇಂತಹ ಅದ್ಭುತವಾದ ವಚನವನ್ನ ಭಕ್ತಿದಾಯಕವಾಗಿ ಗಾಯನವನ್ನ ಮಾಡಿ ನಮ್ಮೆಲ್ಲರನ್ನು ಕದಳಿ ವನಕ್ಕೆ ಕರೆದೊಯ್ದಂತಹ ಶ್ರೀಮತಿ ವೀಣಾ ನಂದೀಶ್ ಮೈಸೂರವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕವಿತಾ ವಾಚನ ಶ್ರೀಮತಿ ಅಕ್ಕ ಮಹಾದೇವಿ ಮರಮಕಲ್, ಶರಣು ವಿಶ್ವವಚನ ಫೌಂಡೇಶನ್ನ ಕೇಂದ್ರೀಯ ಸಂಚಾಲಕರು ಇವರಿಂದ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಂದು ಜಗನ್ಮಾತೆ ಅಕ್ಕ ಮಹಾದೇವಿಯ ಜಯಂತಿ. ಎಲ್ಲರಿಗೂ ಶುಭಾಶಯಗಳು. ನನ್ನ ಒಂದು ಹೇಳಲೇಬೇಕು. ಮೊದಲನೇ ಕವಿತೆ ಬಸವಣ್ಣನ ಬಗ್ಗೆ ಬರೆದಿದ್ದೆ. ಅದರ ಪ್ರೇರಣೆ ವಚನ ಕುಮಾರಸ್ವಾಮಿ ಅಣ್ಣ ಅವರು ಮತ್ತು ರೂಪಾ ಕುಮಾರಸ್ವಾಮಿ ಅಣ್ಣನವರು ನನಗೆ ಪ್ರೇರಣೆ. ಈಗ ನನ್ನ ವಚನವನ್ನು ವಾಚನ ಮಾಡ್ತಾ ಇದ್ದೇನೆ. ಅಕ್ಕ ಮಹಾದೇವಿಗೆ. ಜಗತ್ತಿನ ಮೊದಲ ಕವಿಯಿತ್ರಿಗೆ ನನ್ನ ಕವನ. ಶರಣರ ಕಾಲ ಅಂದು 12ನೇ ಶತಮಾನ. ಉಡುತಡಿ ಗ್ರಾಮದಲ್ಲಿ ನಿನ್ನ ಜನನ, ನಿನ್ನ ವಚನಗಳೆಲ್ಲವೂ ನಿತ್ಯ ನೂತನ. ಬಾಲ್ಯದಲ್ಲಿ ಪಡೆದೆ ಗುರುಗಳ ಕರುಣೆಯನ್ನ, ಕಂಡೆ ಕರಸ್ಥಲದ ಲಿಂಗದಲ್ಲಿ ಸಾಕ್ಷಾತ್ಕಾರವನ್ನ. ತೊರೆದೆ ನೀನು ಸೌಂದರ್ಯಕ್ಕೆ ಮರುಳಾದ ಕೌಶಿಕನನ್ನ, ನಿನಗೆ ಅರಮನೆ ತೃಣಕ್ಕೆ ಸಮಾನ. ಭವಬಂಧನದಿಂದ ಮುಕ್ತವಾಗಿ ಕಲ್ಯಾಣದತ್ತ ಪಯಣ, ದಾರಿಯಲ್ಲಿ ಎದುರಿಸಿದೆ ಹಲವಾರು ಸವಾಲನ್ನ. ಪ್ರಭುವಿನ ಪರೀಕ್ಷೆಯಲ್ಲಿ ನಿನ್ನತ್ತ ಎಲ್ಲರ ಗಮನ, ಮಹಾಮನೆಯಲ್ಲಿ ಆಯಿತು ನಿನ್ನ ನಾಮಕರಣ. ಹಲವಾರು ಶರಣೆಯರಿದ್ದರೂ ನಿನಗೆ ಅಕ್ಕನ ಸ್ಥಾನ, ಶರಣರ ಸಂಘದಿಂದಾಯಿತು ನಿನಗೆ ದಿವ್ಯ ದರ್ಶನ. ಅಲ್ಲಮ ಪ್ರಭುವಿನಿಂದ ಮುಂದಿನ ಮಾರ್ಗದರ್ಶನ, ಬಸವಣ್ಣನ ಅಪ್ಪಣೆ ಪಡೆದು ಹೇಳುತ್ತಾ ಹೊರಟೆ ವಚನ. ಲೌಕಿಕದ ಹಂಗನ್ನು ತೊರೆದು ಸೇರಿದೆ ಕದಳಿಯುವನ, ಕದಳಿಯೇ ತನು ಮನ ಎಂದು ಕುಳಿತೆ ಮಾಡುತ್ತಾ ಧ್ಯಾನ. ಭವ್ಯ ಸಂಘ ತೊರೆದು ಅರಸುತ್ತಾ ಶಿವನ ಸಂಘವನ್ನ, ಸೇರಿದೆ ಸಾವಿಲ್ಲದ ರೂಹಿಲ್ಲದ ಕೇಡಿಲ್ಲದ ಚೆಲುವ ಗಂಡ ಚೆನ್ನ ಮಲ್ಲಿಕಾರ್ಜುನನನ್ನ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಕ್ಕ ಮಹಾದೇವಿ ಮರಮಕಲ್. ಶರಣು ಶರಣಾರ್ಥಿಗಳು. ಅಕ್ಕನ ಜೀವನ ಚರಿತ್ರೆಯನ್ನ ತಮ್ಮ ಕವಿತೆಯಲ್ಲಿ ಕ್ರೋಢೀಕರಿಸಿ ಸೊಗಸಾಗಿ ಅರ್ಥಪೂರ್ಣವಾದಂತಹ ಕವಿತಾ ವಾಚನವನ್ನ ಮಾಡಿದಂತಹ ಶ್ರೀಮತಿ ಅಕ್ಕ ಮಹಾದೇವಿ ಮರಮಕಲ್ ಮೈಸೂರು ಇವರಿಗೆ ಧನ್ಯವಾದಗಳು. ಮುಂದಿನ ವಚನ ಗಾಯನ ಶ್ರೀಮತಿ ಜೆ.ಎಂ. ಜೋಶಿ ಬಾಗಲಕೋಟೆ ಇವರಿಂದ. ಮುಂದಿನ ವಚನ ಗಾಯನ ಶ್ರೀಮತಿ ಪಂಕಜಾ ದಯಾನಂದ್. ವಚನ ಗಾಯನ ಡಾಕ್ಟರ್ ಇಂಚರ ಪಾಂಡೋಮಟ್ಟಿ. ಓಂ ಶ್ರೀ ಇಂಚರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮತರನ್ನ ಎನ್ನ ಮನದಲ್ಲಿ ಸ್ಮರಿಸುತ್ತಾ
ಸರ್ವರಿಗೂ ಜಗನ್ಮಾತೆ ವೀರ ವಿರಾಗಿಣಿ ಅಕ್ಕ ಮಹಾದೇವಿಯವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸುತ್ತಾ ಇವತ್ತು ನಾನು ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ಗಾಯನ ಮಾಡಲು ಇಷ್ಟಪಡುತ್ತೇನೆ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಕೃಷಿಯಾದಲ್ಲಿ ಕೆರೆ ಹಳ್ಳ ಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಶಿವಾದುಡೆ ಭಿಕ್ಷಾನ್ನಗಳುಂಟು, ಹಸಿವಾದುಡೆ ಭಿಕ್ಷಾನ್ನಗಳುಂಟು. ಚನ್ನಮಲ್ಲಿಕಾರ್ಜುನ ದೇವದೇವ, ಚನ್ನಮಲ್ಲಿಕಾರ್ಜುನ ದೇವದೇವ, ಆತ್ಮಸಂಗಾತಕ್ಕೆ ನೀನೆನಗುಂಟು, ಆತ್ಮಸಂಗಾತಕ್ಕೆ ನೀನೆನಗುಂಟು, ಹಸಿವಾದುಡೆ ಭಿಕ್ಷಾನ್ನಗಳುಂಟು, ಹಸಿವಾದುಡೆ ಭಿಕ್ಷಾನ್ನಗಳುಂಟು. ಕೆರೆ ಹಳ್ಳ ಬಾವಿಗಳುಂಟು, ಹಸಿವಾದುಡೆ 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 ಭಿಕ್ಷಾನ್ನಗಳುಂಟು. ನಮ್ಗೆ ಅವಕಾಶ ಕೊಟ್ಟಂತಹ ವಚನ ಕುಮಾರಸ್ವಾಮಿ ಸರ್ ಹಾಗೂ ರೂಪಕುಮಾರಸ್ವಾಮಿ ಮೇಡಮ್ ಅವರಿಗೆ ನನ್ನ ಶರಣು ಶರಣಾರ್ಥಿಗಳು. ಸರ್ವರಿಗೂ ನನ್ನ ಶರಣು ಶರಣಾರ್ಥಿಗಳು. ಹಸಿವಾದೊಡೆ ಭಿಕ್ಷಾನಗಳುಂಟು ಎಂಬ ಅಕ್ಕನ ವಚನವನ್ನ ಸುಶ್ರಾವ್ಯವಾಗಿ ಗಾಯನ ಮಾಡಿದಂತಹ ಡಾಕ್ಟರ್ ಇಂಚರ ಪಾಂಡೋಮಟ್ಟಿರವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಚನ ಗಾಯನ ಶ್ರೀಮತಿ ಪಂಕಜಾ ದಯಾನಂದ್ ದಾವಣಗೆರೆ ಇವರಿಂದ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದು ವೀರ ವೈರಾಗಿಣಿ ಅಕ್ಕ ಮಹಾದೇವಿಯ ಜಯಂತಿಯ ಶುಭಾಶಯಗಳು. ಕರ್ಮವೆಂಬ ಕದಳಿ ನನಗೆ, ಕಾಯವೆಂಬ ಕದಳಿ ನಿಮಗೆ, ಮಾಟವೆಂಬ ಕದಳಿ ಬಸವಣ್ಣನಿಗೆ, ಮಾಟವೆಂಬ ಕದಳಿ ಬಸವಣ್ಣನಿಗೆ. ಕರ್ಮವೆಂಬ ಕದಳಿ ನನಗೆ, ಕಾಯವೆಂಬ ಕದಳಿ ನಿಮಗೆ, ಮಾಟವೆಂಬ ಕದಳಿ ಬಸವಣ್ಣನಿಗೆ, ಮಾಟವೆಂಬ ಕದಳಿ ಬಸವಣ್ಣನಿಗೆ. ಪಾವವೆಂಬ ಕದಳಿ ಚೆನ್ನ ಬಸವಣ್ಣನಿಗೆ, ಪಾವವೆಂಬ ಕದಳಿ ಚೆನ್ನ ಬಸವಣ್ಣನಿಗೆ. ಬಂದ ಬಂದ ಭಾವ ಸೆಲೆ ಸಂದಿತು, ಬಂದ ಬಂದ ಭಾವ ಸೆಲೆ ಸಂದಿತು. ಎನ್ನಂಗದ ಅವಸಾನವ ಹೇಳ, ಎನ್ನಂಗದ ಅವಸಾನವ ಹೇಳ. ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ. ಕರ್ಮವೆಂಬ ಕದಳಿಯನ, ಕಾಯವೆಂಬ ಕದಳಿ ನಿಮಗೆ, ಮಾಟವೆಂಬ ಕದಳಿ ಬಸವಣ್ಣನಿಗೆ, ಮಾಟವೆಂಬ ಕದಳಿ ಬಸವಣ್ಣನಿಗೆ. ಕರ್ಮವೆಂಬ ಕದಳಿಯನ, ಕಾಯವೆಂಬ ಕದಳಿ ನಿಮ, ಮಾಟವೆಂಬ ಕದಳಿ ಬಸವಣ್ಣನಿಗೆ, ಮಾಟವೆಂಬ ಕದಳಿ ಬಸವಣ್ಣನಿಗೆ, ಮಾಟವೆಂಬ ಕದಳಿ ಬಸವಣ್ಣನಿಗೆ. ಇನ್ನೊಂದು ವಚನ ಆಡ್ಬೋದಾ ಮೇಡಮ್? ಇಲ್ಲ ಮೇಡಮ್, ಒಂದೇ ಸಾಕು ಮೇಡಮ್. ಎಲ್ಲರಿಗೂ ಈ ಅವಕಾಶವನ್ನು ನೀಡಿದ ತಮ್ಮೆಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು. ಕದಳಿಯ ಬಗ್ಗೆ ಅಕ್ಕನು ರಚಿಸಿರುವಂತಹ
ವಚನವನ್ನ ಗಾಯನ ಮಾಡಿದಂತಹ ಶ್ರೀಮತಿ ಪಂಕಜಾ ದಯಾನಂದ್ ದಾವಣಗೆರೆ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಚನ ವಾಚನ ಶ್ರೀ ವಿಶ್ವೇಶ್ವರ ಶ್ರೀಕಾಂತ ಉಳ್ಳಾಗಡ್ಡಿ ಬಾಗಲಕೋಟೆ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಆಚಾರ ಕರಸಾದೆ ನೀತಿಗೆ ಪ್ರಭುವಾದೆ, ಮಾತಿನಲ್ಲಿ ಚೂಡ ಮನಿಯಾದೆ ನನ್ನ ತಂದೆ, ಸಿದ್ಧಗಂಗಾ ಗುರುವೆ ಕೃಪೆಯಾಗು ಎಂದು ಸಿದ್ಧಗಂಗೆಯ ಗುರು ಪರಂಪರೆಯನ್ನ ನೆನೆಸುತ್ತಾ, ಇಂದು ವೀರ ವೈರಾಗಿಣಿ ಕನ್ನಡದ ಮೊದಲ ವಚನಕಾರ್ತಿಯರಾದಂತ ಅಕ್ಕ ಮಹಾದೇವರ ಜಯಂತಿಯನ್ನ ಈ ಗೂಗಲ್ ಮೀಟ್ ಅಲ್ಲಿ, ಅದರಲ್ಲೂ ಇಂತಹ ತಂತ್ರಜ್ಞಾನವನ್ನು ಬಳಸಿಕೊಂಡು ವಚನ ಸಾಹಿತ್ಯವನ್ನ ತಂತ್ರಜ್ಞಾನದ ಮೂಲಕ ಎಲ್ಲರಿಗೂ ತಲುಪಿಸುತ್ತಿರುವ ಶರಣ ವಿಶ್ವ ವಚನ ಫೌಂಡೇಶನ್ಗೆ ಮೊದಲು ಅಭಿನಂದನೆಗಳನ್ನು ತಿಳಿಸ್ತಾ, ಇಂದು ನಾನು ಈ ಕಾರ್ಯಕ್ರಮದಲ್ಲಿ ವಚನ ವಾಚನ ಮಾಡಲು ಇಷ್ಟಪಡುತ್ತೇನೆ. ಅಕ್ಕನವರ ಒಂದು ವಚನ ಮಾಯೆಯ ಬಗ್ಗೆ. ಬಿಟ್ಟನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ. ಬಿಟ್ಟನೆಂದರೆ ಬಿಡದು ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ. ಯೋಗಿಗೆ ಯೋಗಿನಿಯಾಗಿತ್ತು ಮಾಯೆ, ಸವನಂಗೆ ಸವನಿಯಾಯಿತು ಮಾಯೆ. ಯತಿಗೆ ಪರಾಕಿಯಾಯಿತು ಮಾಯೆ, ನಿನ್ನ ಮಾಯೆಗೆ ನಾನು ಅಂಜುವಳಲ್ಲ, ಚೆನ್ನ ಮಲ್ಲಿಕಾರ್ಜುನ ದೇವ ನಿಮ್ಮಾನೆ. ಅದೇ ರೀತಿ ಲೋಕದ ಚೇಷ್ಟೆಯ ಬಗ್ಗೆ ಇನ್ನೊಂದು ವಾಚನ ಮಾಡಲು ಇಷ್ಟಪಡುತ್ತೇನೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನ್ನೊಳಗೊಂದು ಮನ, ಆ ಮನ ನಿಮ್ಮಲ್ಲಿ ಒಡವರಿದ ಬಳಿಕ ಎನಗೆ ಬಹು ಉಂಟೆ ಚೆನ್ನ ಮಲ್ಲಿಕಾರ್ಜುನ. ಅದೇ ರೀತಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗಂಜಿದೊಡೆಯಂತಯ್ಯ. ಸಮುದ್ರದ ದಡೆಯಲೊಂದು ಮನೆಯ ಮಾಡಿ, ನೆರೆತೊರೆಗಳಿಗಂಜಿದೊಡೆಯಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ರೀತಿ ಈ ವಚನ ವಾಚನವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತ ಶರಣ ವಿಶ್ವ ವಚನ ಫೌಂಡೇಶನ್ಗೆ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿಯವರೆಗೂ ವಚನವನ್ನ ಕೇಳಿದ ತಮಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಯವರೆಗೆ ಅಕ್ಕನ ಬಗ್ಗೆ ವಚನ ವಾಚನವನ್ನ ಮಾಡಿದಂತಹ ಶ್ರೀ ವಿಶ್ವೇಶ್ವರ ಶ್ರೀಕಾಂತ್ ಉಳ್ಳಾಗಡ್ಡಿರವರಿಗೆ ಧನ್ಯವಾದಗಳು. ನಂತರದ ಕಾರ್ಯಕ್ರಮ ವಚನ ವಾಚನ ಶ್ರೀಮತಿ ಮಂಗಳಾ ಮುದ್ದು ಮಾದಪ್ಪ, ಮೈಸೂರಿನ ಮರಿಮಲ್ಲಪ್ಪ ಕಾಲೇಜಿನ ಶೈಕ್ಷಣಿಕ ಅಧಿಕಾರಿ ಇವರಿಂದ. ಎಲ್ಲರಿಗೂ ಶರಣಾರ್ಥಿಗಳು. ವೀರವಿರಾಗಿಣಿ ಅಕ್ಕ ವೈರಾಗ್ಯ ನಿಧಿ, ಆಧ್ಯಾತ್ಮಿಕ ಕಳೆ, ಪಾರ್ವತಿಯ ಸಾಕಾರ ರೂಪ, ಮಹಿಳಾ ಕುಲದ ಅನಗ್ಯರತ್ನ, ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳ ಅಗ್ನಿ ಪರೀಕ್ಷೆ ಗೆದ್ದು ಅಕ್ಕ ಮಹಾದೇವಿಯಾದ ಶರಣೆ. ಅಲ್ಲಮ ಪ್ರಭುಗಳು ಕೇಳಿದ ಪ್ರಶ್ನೆಗಳಿಗೆಲ್ಲ ದಿಟ್ಟತನದಿಂದ ಉತ್ತರ ಹೇಳಿದ ಧೀರೆ ಅಕ್ಕ. ಅಲ್ಲಮ ಪ್ರಭುಗಳು ಆಕೆಗೆ ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು, ಅದು ಗುಹೇಶ್ವರ ಲಿಂಗ ಒಪ್ಪದು ಎಂದು ಹೇಳಿದಾಗ, ಒಳಗೆ ಪಕ್ವವಾಗಿ ಎಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ. ಕಾಡದಿರಯ್ಯ, ಇದಕ್ಕೆ ನೋವೇಕೆ? ಚೆನ್ನ ಮಲ್ಲಿಕಾರ್ಜುನನ ಒಪ್ಪಿದವಳ ಎಂದು ಅಕ್ಕ ದಿಟ್ಟತನದಿಂದ ಉತ್ತರವನ್ನು ಹೇಳುತ್ತಾಳೆ. ಇಂತಹ ಒಂದು ಅಕ್ಕ ಮಹಾದೇವಿಯ ದಿನಾಚರಣೆಯ ದಿನ, ಅಕ್ಕನ ಜಯಂತಿ ಎಂದು, ಅಕ್ಕ ಮಹಾದೇವಿಯ ಜಯಂತಿ ಎಂದು ಶರಣು ವಿಶ್ವ ವಚನ ಫೌಂಡೇಶನ್ ಅವರು ಎಂತಹ ಒಂದು ಅದ್ಭುತವಾದ ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ಶರಣಾರ್ಥಿಗಳನ್ನ ಆ ದಂಪತಿಗಳಿಗೆ ಹೇಳ್ತಾ ಇದ್ದೇನೆ. ಆ ದಂಪತಿಗಳ ಕಾರ್ಯ ತುಂಬಾ ಅಮೋಘವಾದಂತಹ ಕಾರ್ಯ ಮತ್ತು ವೈಚಿತ್ರ್ಯದಿಂದ ಕೂಡಿರ್ತಕ್ಕಂತಹ ಕಾರ್ಯ. ಯಾರೇ ಒಂದು ಕಾರ್ಯ ಮಾಡಿದ್ರು ಒಂದು ವಿಶಿಷ್ಟತೆ ಇದೆ ಇವರ ಕಾರ್ಯ ವೈಖರಿಯಲ್ಲಿ. ಅಂತಹ ಕಾರ್ಯ ಮಾಡಿದ ಈ ದಂಪತಿಗಳು ನೂರ್ಕಾಲ ಬಾಳಲಿ ಎಂದು ಆಶಿಸುತ್ತಾ ನನ್ನ ವಚನವನ್ನು ಕೇಳಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅಕ್ಕನ ಬಗ್ಗೆ ಬಹಳ ಚೆನ್ನಾಗಿ ಸೊಗಸಾಗಿ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಂತಹ ಶ್ರೀಮತಿ ಮಂಗಳಾ ಮುದ್ದು ಮಾದಪ್ಪರವರಿಗೆ ಧನ್ಯವಾದಗಳು. ನಂತರದ ಕಾರ್ಯಕ್ರಮ ವಚನ ಗಾಯನ ಕುಮಾರಿ ಅಕ್ಕ ಮಹಾದೇವಿರವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಯಮನಿಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ,
ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ. ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ, ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ. ಒಲ್ಲೆ ಹೋಗು ಒಲ್ಲೆ ಹೋಗು ಸೆರಗ ಬಿಡು ಮರುಳೆ, ಒಲ್ಲೆ ಹೋಗು ಒಲ್ಲೆ ಹೋಗು ಮರುಳೆ. ಎನಗೆ ಚನ್ನ ಮಲ್ಲಿಕಾರ್ಜುನ ದೇವರು, ಎನಗೆ ಚನ್ನ ಮಲ್ಲಿಕಾರ್ಜುನ ದೇವರು, ಒಲಿವರೋ ಒಲಿಯರೋ ಎಂಬ ಚಿಂತೆ, ಒಲಿವರೋ ಒಲಿಯರೋ ಎಂಬ ಚಿಂತೆ. ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ, ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ. ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಎಂಬ ಅಕ್ಕನ ವಚನವನ್ನ ಸುಶ್ರಾವ್ಯವಾಗಿ ವಚನ ಗಾಯನ ಮಾಡಿದಂತಹ ಕುಮಾರಿ ಅಕ್ಕ ಮಹಾದೇವಿ ಹಾಗೂ ಕುಮಾರಿ ಗಂಗಾಂಬಿಕಾರವರಿಗೆ ಧನ್ಯವಾದಗಳು. ಮುಂದಿನ ವಚನ ಗಾಯನ ಕಾರ್ಯಕ್ರಮ ಶ್ರೀಮತಿ ವಿನೋದ ಈರಣ್ಣ ಅರ್ಸಿಕೆರೆ ಇವರಿಂದ. ನಾನು ವಚನ ಗಾಯನ ಮಾಡಲ್ಲ, ಅವ್ರ ಬಗ್ಗೆ ಕೆಲವು ನುಡಿಗಳನ್ನ ಹೇಳ್ತೀನಕ್ಕ. ಹೇಳಿ. ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ವಿನೋದ ಈರಣ್ಣ ಅರ್ಸಿಕೆರೆಯಿಂದ. ಈ ದಿನದ ವಿಶೇಷ ಅಕ್ಕಮಹಾದೇವಿಯವರ ಜನ್ಮದಿನ. ಜನ್ಮದಿನದ ಪ್ರಯುಕ್ತ ಕನ್ನಡ ಸಾಹಿತ್ಯ ನೆಲದಲ್ಲಿ ಕವಿ ಕೋಗಿಲೆಯಾಗಿ ಹಾಡಿದ ವೈರಾಗ್ಯ ನಿಧಿ ಅಕ್ಕಮಹಾದೇವಿಯವರ ಪರಿಚಯವನ್ನು ಮಾಡಿಕೊಳ್ಳೋಣ. ದವನದಂತೆ ಬಾಡಿ ಭಕ್ತಿ ಭಾವದ ಸುವಾಸನೆಯನ್ನು ಹರಡಿದ ಆ ತಾಯಿಯನ್ನು ಗೌರವ ಪೂರ್ವಕವಾಗಿ ಸ್ಮರಿಸೋಣ. 12ನೇ ಶತಮಾನದ ಶ್ರೇಷ್ಠ ವಚನಕಾರರಲ್ಲಿ ಒಬ್ಬರಾದ ಅಕ್ಕಮಹಾದೇವಿಯವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ. ಶಿವಶರಣರಾದ ಸುಮತಿ ಮತ್ತು ನಿರ್ಮಲರ ಮಗಳಾಗಿ 1160ರಲ್ಲಿ ಜನಿಸಿದರು. ಕನ್ನಡ ಸಾಹಿತ್ಯದ ಮೊದಲನೇ ಕವಯಿತ್ರಿ, ಸಂಪ್ರದಾಯಗಳನ್ನು ಧಿಕ್ಕರಿಸಿ ಅಲೌಕಿಕ ನೆಲೆಯಲ್ಲಿ ನಿಂತ ದಿಟ್ಟ ಮಹಿಳೆ, ಅಲ್ಲಮರಿಂದ ವೈರಾಗ್ಯ ನಿಧಿ ಎಂದು ಕರೆಯಿಸಿಕೊಂಡವರು. ಚನ್ನ ಮಲ್ಲಿಕಾರ್ಜುನನನ್ನೇ ಪತಿಯೆಂದು ನಂಬಿದವರು. ಚನ್ನ ಮಲ್ಲಿಕಾರ್ಜುನ ಎಂಬುದು ಇವರ ವಚನಗಳ ಅಂಕಿತ ನಾಮವಾಗಿದೆ. ಹಾಗೆಯೇ ತ್ರಿಪದಿಯಲ್ಲಿ ರಚಿತವಾಗಿರುವ ಯೋಗಾಂಗ ತ್ರಿವಿಧಿ, ಅದರಲ್ಲಿ 67 ತ್ರಿಪದಿಗಳಲ್ಲಿ ತಾತ್ವಿಕ ವಿಷಯಗಳ ಜೊತೆಗೆ ವೈಯಕ್ತಿಕ ವಿಷಯಗಳೂ ಇವೆ. ಇವರು ಕನ್ನಡ ಕಾರಣ ಕನ್ಯೆ, ಅಂತೆಯೇ ವಿಶ್ವ ಕ್ರಾಂತಿ ಕನ್ಯೆಯೂ ಆಗಿದ್ದಾರೆ. ಸ್ತ್ರೀ ಶೋಷಣೆಯ ವಿರುದ್ಧ ಸಿಡಿದೆದ್ದು ತಿಳಿಗೇಡಿ ಸಮಾಜಕ್ಕೊಂದು ಸವಾಲಾಗಿದ್ದಾರೆ. ಲೌಕಿಕ ಜೀವನದ ಎಲ್ಲ ಭೋಗಗಳನ್ನು ತ್ಯಜಿಸಿ ಕೇವಲ ಚನ್ನ ಮಲ್ಲಿಕಾರ್ಜುನನಿಗಾಗಿ ಹಂಬಲಿಸುತ್ತಾ ಅಲೌಕಿಕ ಜೀವನಕ್ಕಾಗಿ ಹಂಬಲಿಸಿದ ಅಪರೂಪದ ವ್ಯಕ್ತಿತ್ವ. ತನ್ನ ವಚನದ ಮೂಲಕ ಎಲ್ಲರ ಮನೆ ಮಾತಾಗಿ ಶ್ರೀಗೂ ಶಿವ ಸಾಕ್ಷಾತ್ಕಾರ ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗೆ ಕೊನೆಯಲ್ಲಿ ಶ್ರೀಶೈಲದ ಕದಲಿ ವನದಲ್ಲಿ ಇಷ್ಟ ದೈವ ಮಲ್ಲಿಕಾರ್ಜುನನಲ್ಲಿ ಐಕ್ಯರಾಗಿದ್ದಾರೆ. 12ನೇ ಶತಮಾನದ ಸಾಹಿತ್ಯದ ದೃಷ್ಟಿಯಿಂದ ಹಾಗೂ ಹಲವು ವಿಶೇಷತೆಗಳಿಂದ ತುಂಬಾ ಮುಖ್ಯ ಎಂದು ಗುರುತಿಸಿಕೊಳ್ಳುತ್ತೇವೆ. ಸಾಹಿತ್ಯ ದೃಷ್ಟಿಯಿಂದ ಮಾತ್ರವಲ್ಲ, ಚಿಂತನೆಗಳ ದೃಷ್ಟಿಯಿಂದ ಮಾತ್ರವಲ್ಲ, ಅಲ್ಲಿ ಹಲವು ಮೊದಲು 12ನೇ ಶತಮಾನದಂತ ಅತ್ಯಂತ ವಿಶಿಷ್ಟ ಮತ್ತು ಉಜ್ವಲ ಸ್ತ್ರೀ ವ್ಯಕ್ತಿತ್ವ ಅಕ್ಕ ಮಹಾದೇವಿಯವರದು.
ಲೌಕಿಕ ಜೀವನದ ಎಲ್ಲಾ ಭೋಗಗಳನ್ನು ತ್ಯಜಿಸಿ ಕೇವಲ ಚನ್ನ ಮಲ್ಲಿಕಾರ್ಜುನನಿಗಾಗಿ ಹಂಬಲಿಸುತ್ತಾ ಅಲೌಕಿಕ ಜೀವನಕ್ಕಾಗಿ ಹಂಬಲಿಸಿದ ಅಪರೂಪದ ವ್ಯಕ್ತಿತ್ವ. ಹೀಗೆ 12ನೇ ಶತಮಾನದಲ್ಲಿ ಪುರುಷ ಪ್ರಧಾನ ಸಮಾಜದ ದ್ರೋಹದ ದಬ್ಬಾಳಿಕೆಯನ್ನು ಖಂಡಿಸಿ ಸರ್ವ ಸಮಾನತೆಯ ನವ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡಿದ ಮಹಿಳೆ ಅಕ್ಕ ಮಹಾದೇವಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಅಕ್ಕ ಮಹಾದೇವಿ ಜಯಂತಿಯಂದು ಅಕ್ಕನನ್ನು ಸ್ಮರಿಸಿ ಅಕ್ಕನ ಬಗ್ಗೆ ಅರ್ಥಪೂರ್ಣವಾದಂತಹ ನುಡಿಗಳನ್ನ ನುಡಿದಂತಹ ಶ್ರೀಮತಿ ವಿನೋದ ಈರಣ್ಣರವರಿಗೆ ಧನ್ಯವಾದಗಳು. ಮುಂದಿನ ವಚನ ಗಾಯನ ಶ್ರೀಮತಿ ಚಿತ್ರಲೇಖಾ ರವಿಕುಮಾರ್, ಬೆಂಗಳೂರು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಅಕ್ಕ ಮಹಾದೇವಿ ಜಯಂತಿಯ ಶುಭಾಶಯಗಳು. ನಾನು ಉಸಿರಿನ ಪರಿಮಳವಿರಲು ಎಂದು ಅಕ್ಕ ಮಹಾದೇವಿಯರ ವಚನ ಹೇಳುತ್ತೇನೆ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆದಯ ಶಾಂತಿ ಸೈರಣಿವಿರಲು ಸಮಾಧಿಯ ಹಂಗೆ ಕೈಯ, ಕ್ಷಮೆದಯ ಶಾಂತಿ ಸೈರಣಿವಿರಲು ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ, ಏಕಾಂತದ ಹಂಗೆ ಕೈಯ, ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಉಸಿರಿನ ಪರಿಮಳವಿರಲು ಕುಸುಮಗೆ ಕೈಯ, ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ, ಏಕಾಂತದ ಹಂಗೆ ಕೈಯ, ಏಕಾಂತದ ಹಂಗೆ ಕೈಯ, ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ. ಎಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಎಂಬ ವಚನವನ್ನ ಗಾಯನ ಮಾಡಿದಂತಹ ಶ್ರೀಮತಿ ಚಿತ್ರಲೇಖಾ, ಬೆಂಗಳೂರು, ಇವರಿಗೆ ಧನ್ಯವಾದಗಳು. ಮುಂದಿನ ವಚನ ಗಾಯನ ತ್ರಿಷಾ, ಬೆಂಗಳೂರು. ಎಲ್ಲರಿಗೂ ಶರಣಾರ್ಥಿಗಳು ಹಾಗೂ ಅಕ್ಕ ಮಹಾದೇವಿ ಜಯಂತಿಯ ಶುಭಾಶಯಗಳು. ನಾನು ಇವತ್ತು ಅಕ್ಕ ಮಹಾದೇವಿಯವರ ವಚನವನ್ನು ಹಾಡ್ತಾ ಇದ್ದೀನಿ. ಅಕ್ಕ ಕೇಳವ್ವ ಅಕ್ಕಯ್ಯ ನಾನೊಂದು ಕನಸ ಕಂಡೆ, ಅಕ್ಕ ಕೇಳವ್ವ ಅಕ್ಕಯ್ಯ ನಾನೊಂದು ಕನಸ ಕಂಡೆ, ಅಕ್ಕಿ ಅಡಿಕೆ ಓಲೆ ತೆಂಗಿನಕಾಯ ಕಂಡೆ ನವ್ವ, ಅಕ್ಕಿ ಅಡಿಕೆ ಓಲೆ ತೆಂಗಿನಕಾಯ ಕಂಡೆ ನವ್ವ, ಚಿಕ್ಕ ಚಿಕ್ಕ ಜಡೆಗಳ ಸುರಿಪಲ್ಲ ಗೊರವಾನು, ಚಿಕ್ಕ ಚಿಕ್ಕ ಜಡೆಗಳ ಸುರಿಪಲ್ಲ ಗೊರವಾನು, ಭಿಕ್ಷೆಗೆ ಮನೆಗೆ ಬಂದುದ ಕಂಡೆ ನವ್ವ, ಭಿಕ್ಷೆಗೆ ಮನೆಗೆ ಬಂದುದ ಕಂಡೆ ನವ್ವ, ಮಿಕ್ಕು ಮೀರಿ ಹೋವಾನ ಬೆಂಬೆತ್ತಿ ಕೈ ಬಿಡಿದೇನೋ, ಮಿಕ್ಕು ಮೀರಿ ಹೋವಾನ ಬೆಂಬೆತ್ತಿ ಕೈ ಬಿಡಿದೇನೋ, ಚೆನ್ನ ಮಲ್ಲಿಕಾರ್ಜುನಯ್ಯನ ಕಂಡು ಕಣ್ ತೆರೆದೆನು, ಚೆನ್ನ ಮಲ್ಲಿಕಾರ್ಜುನಯ್ಯನ ಕಂಡು ಕಣ್ ತೆರೆದೆನು, ಕಂಡು ಕಣ್ ತೆರೆದೆನು. ಧನ್ಯವಾದಗಳು. ಚೆನ್ನ ಮಲ್ಲಿಕಾರ್ಜುನನನ್ನು ವರ್ಣಿಸುವಂತಹ ಅಕ್ಕನ ವಚನವನ್ನ ಗಾಯನ ಮಾಡಿದಂತಹ ತ್ರಿಷಾ, ಬೆಂಗಳೂರು, ಇವರಿಗೆ ಧನ್ಯವಾದಗಳು. ಮುಂದಿನ ವಚನ ಗಾಯನ ಚನ್ನಬಸಪ್ಪರವರಿಂದ. ಗೂಗಲ್ ಮೀಟ್ ನಲ್ಲಿರುವಂತಹ ಶರಣ ಬಂಧುಗಳು, ಈಗ ಯಾರಾದ್ರೂ ವಚನ ಗಾಯನವನ್ನ ಮಾಡೋರಿದ್ರೆ ಮಾಡಬಹುದು, ಅವಕಾಶ ಇದೆ. ಅಕ್ಕ ಮಹಾದೇವಿ ಅವ್ರದ್ದೊಂದು ವಚನ ಹೇಳ್ಬೋದಾ? ತಮ್ಮ ಹೆಸರು? ಹೇಮಲತಾ. ಒಂದ್ಸಲ ನಾನು ಇದು ಕವನ ವಚನ ಮಾಡಿದ್ದೀನಿ. ಗಾಯನ ಮಾಡ್ತೀರಾ ಈಗ? ಪರವಾಗಿಲ್ವಾ? ಮಾಡಿ ಮಾಡಿ ಮೇಡಮ್, ಮಾಡಿ.
ಎರೆಯಂತೆ ಕರಗಿ ಮರಳಂತೆ ಜರೆ ಜರೆದು ಕನಸಿನಲ್ಲಿ ಕನವರಿಸಿ ಅನು ಬೆರಗಾದೆನು ಆಹುಗೆಯ ಸುತ್ತಿದಂತೆ ಸುಳಿದು ಬೆಂದೆ ಆಹುಗೆಯ ಸುತ್ತಿದಂತೆ ಸುಳಿದು ಬೆಂದೆ ಆಪತ್ತಿನ ಸಖಿಯರ ನಾನಾರವನು ಕಾಣೆ ಎರೆಯಂತೆ ಕರಗಿ ಮರಳಂತೆ ಜರೆ ಜರೆದು ಕನಸಿನಲ್ಲಿ ಕನವರಿಸಿ ಅನು ಬೆರಗಾದೆನು ಅರಸಿ ಕಾಣದ ತನುವ ಬೆರೆಸಿ ಕೂಡದ ಸುಖವ ಅರಸಿ ಕಾಣದ ತನುವ ಬೆರೆಸಿ ಕೂಡದ ಸುಖವ ನೀನೆ ನಗೆ ಕರುಣಿಸೋ ಚನ್ನಮಲ್ಲಿಕಾರ್ಜುನನೇ ಎರೆಯಂತೆ ಕರಗಿ ಮರಳಂತೆ ಜರೆ ಜರೆದು ಕನಸಿನಲ್ಲಿ ಕನವರಿಸಿ ಅನು ಬೆರಗಾದೆನು ಧನ್ಯವಾದಗಳು. ಅಕ್ಕನ ಬಗ್ಗೆ ಬಹಳ ಅರ್ಥಪೂರ್ಣವಾದಂತಹ ಒಂದು ವಚನವನ್ನ ಗಾಯನ ಮಾಡಿದಂತಹ ಪ್ರೊಫೆಸರ್ ಹೇಮಲತಾರವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಮಾತೆ ಜಯದೇವಿ ತಾಯಿ ಶ್ರೀ ಗುರುಮಲ್ಲೇಶ್ವರ ಮಠ ಲಾಲನಹಳ್ಳಿ ಕೆಆರ್ ನಗರ ತಾಲೂಕು ಇವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಮಾತೆ ಜಯದೇವಿ ತಾಯಿಯವರಿಂದ ಈಗ ಆಶೀರ್ವಚನ. ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತೆ. ಹಲೋ, ಕೇಳಿಸ್ತಾ ಇದೆ ಮಾತೆ. ಶ್ರೀ ಗುರು ಬಸವಲಿಂಗಾಯ ವೈರಾಗ್ಯ ನಿಧಿ ಮಹಾದೇವಿಯವರ ಜಯಂತಿಯ ಶುಭಾಶಯಗಳು ಸರ್ವರಿಗೂ. ವಿಶ್ವವಚನ ಫೌಂಡೇಶನ್ ರೂಪಕುಮಾರ್ ಅವರಿಗೆ ಭಕ್ತರು ಹಾಗೂ ನಮ್ಮ ವಿಶ್ವವಚನ ಫೌಂಡೇಶನ್ ನಲ್ಲಿ ಎಲ್ಲ ಜಾಯ್ನ್ ಆಗಿರ್ತಕ್ಕಂಥವ್ರು ಎಲ್ಲ ಬಸವಾಭಿಮಾನಿಗಳಿಗೆ ಮತ್ತೊಮ್ಮೆ ಭಕ್ತಿಯ ಶರಣು ಶರಣಾರ್ಥಿಗಳು. ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಯವರು ಈಗಾಗಲೇ ನೀವೆಲ್ಲರೂ ಕೂಡ ಅದರ ಬಗ್ಗೆ ಅನುಭವವನ್ನ ಮಾಡಿರುವಂತ ಅಕ್ಕ ಉಡುತಡಿಯಿಂದ ಕಲ್ಯಾಣಕ್ಕೆ ಬರುವಂತ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ಪಡ್ಕೊಂಡ್ರು. ಅನುಭವಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ಕಾಣ್ತೇವೆ. ತತ್ವಾನುಭವ, ಲೋಕಾನುಭವ, ಅನುಭವ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಅನುಭವವನ್ನ ಪಡ್ಕೊಂಡು ಅಕ್ಕ ಅನುಭವದ ಕಣಿಯಾದ್ರು. ಅಂತ ಅನುಭವದ ಅಮೃತವನ್ನ ಉಳ್ಳಂತ ಅಕ್ಕ ಬದುಕಿಗೆ, ಜೀವನಕ್ಕೆ ಒಂದು ಸಂದೇಶವನ್ನ ನಾವು ಕಾಣ್ತೇವೆ. ಅಕ್ಕ ಹಲವಾರು ರೀತಿಯಾಗಿರ್ತಕ್ಕಂಥ ವಚನಗಳನ್ನ, ತ್ರಿವಿಧಿಗಳನ್ನ ರಚನೆಯನ್ನ ಮಾಡಿ ಈ ಜಗತ್ತಿಗೆ ಅನರ್ಘ್ಯವಾಗಿರುವಂತ ರತ್ನವಾದಂತ ವಚನ ಸಾಹಿತ್ಯವನ್ನ ಇಡೀ ಸಮೂಹ ತನ್ನ ಬದುಕಿನ ಜೀವನದ ಮೌಲ್ಯವನ್ನ ನಮ್ಗೆ ಕಟ್ಟಿರುವಂತದ್ದನ್ನ ನಾವು ಕಾಣ್ತೇವೆ ಅನ್ನೋಂಥದ್ದು. ಹಾಗೆ ಅಕ್ಕನ ಹಾಗೆ ವಿಶ್ವೇಶ್ವರನರ ಎಲ್ಲಗಳನ್ನ ನಾವು ಅವಲೋಕನವನ್ನ ಹೋದ್ರೆ ಎಂತ ಅದ್ಭುತವಾಗಿರುವಂತ ವಚನ. ಅಂದು ಇಂದು ಎಂದೆಂದಿಗೂ ಕೂಡ ನಿತ್ಯ ನೂತನವಾಗಿರ್ತಕ್ಕಂಥದ್ದ ವಚನಗಳನ್ನ ನಾವು ನೋಡ್ಬೋದು ಅನ್ನುವಂಥದ್ದು. ಹಾಗೆ ಲೋಕದ ಚೇಷ್ಟೆಗೆ ರವಿ ಬೀಜದಂತೆ ಕರ್ಣಂಗ ಚೇಷ್ಟೆಗೆ ಮನವೇ ಬೀಜ ಎನ್ನಗೊಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವರೆದ ಬಳಿಕ ಎನಗೆ ಭವವುಂಟೇ ಚನ್ನ ಮಲ್ಲಿಕಾರ್ಜುನ ಅನ್ನೋದು. ಅಕ್ಕ ಆ ಭವವನ್ನ ಗೆದ್ದಂತ, ಆ ಭವವನ್ನ ಯಾವಾಗಿ ಭವಸಾಗರವನ್ನ ದಾಟಬೇಕು ಅನ್ನುವಂಥದ್ದನ್ನ ತನ್ನ ಬದುಕಿನುದ್ದಕ್ಕೂ ಕೂಡ ಪಾಠವಾಗಿ ನಮ್ಮೆಲ್ಲರಿಗೂ ಕೂಡ ಕಲಿಸಿಕೊಟ್ಟಿದ್ದಾರೆ. ಇವತ್ತು ಅಂತ ಬಸವ ವಿಶ್ವೇಶ್ವರನರ ಬದುಕು ಜೀವನವನ್ನ ಆದರ್ಶವಾಗಿ ನಮ್ಮ ಬದುಕಿನಲ್ಲಿ ನಾವೇನಾದ್ರು ಅಳವಡಿಸ್ಕೊಂಡಿದ್ದೆ ಆದ್ರೆ ನಮ್ಮ ಬದುಕು ಜೀವನ ಅದು ಸಾರ್ಥಕವಾಗ್ತದೆ. ಅಂತ ಸಾರ್ಥಕತೆಯ ಬದುಕನ್ನ ಬದುಕಬೇಕು ಅನ್ನುವಂಥದ್ದು. ಅಕ್ಕ ಹಲವಾರು ರೀತಿಯಾಗಿರುವಂತ ಉದಾಹರಣೆಯನ್ನ ಕೊಡ್ತಾರೆ. ಒಂದು ವಚನದಲ್ಲಿ ಹೇಳ್ತಾರೆ, ತೆರಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ ತನ್ನ ನೂಲು ತನ್ನ ಸುತ್ತಿ ಸಾವಾ ತೆರನಂತೆ ಮನವೊಂದುದ ವಯಸ್ಸಿ ಬೇವುತ್ತಿದ್ದೇನೆ ಅಯ್ಯ ಎನ್ನ ಮನದ ದುರಾಸೆಯ ಮಾಡಿಸಿ ನಿಮ್ಮತ್ತ ತೋರ ಚನ್ನ ಮಲ್ಲಿಕ. ಮಾಡ್ತಾ ಇದ್ದೀವಿ, ನಾವೇನ್ ಮಾಡ್ಬೇಕು, ಮಾಡಬಾರ್ದು ಅನ್ನುವಂಥದ್ದನ್ನ ಅಕ್ಕ ಎರಡನ್ನೂ ಕೂಡ ಈ ವಚನದಲ್ಲಿ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದು.
ಬಸವಣ್ಣರು ಹೇಳ್ತಾರೆ, ಈ ವಚನಕ್ಕೆ ಮತ್ತೊಬ್ಬರು ಅದಕ್ಕೆ ವಿವರಣೆ ಕೊಡುವಂತ ಅವಶ್ಯಕತೆ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ವಚನ ಸಾಹಿತ್ಯವನ್ನ ಶರಣರು ಕನ್ನಡದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಂದರ್ಭೋಚಿತವಾಗಿ ನಮಗೆ ವಚನ ಸಾಹಿತ್ಯವನ್ನ ನೀಡಿರ್ತಕ್ಕಂಥದ್ದನ್ನ ನಾವು ಕೊಡ್ತೀವಿ. ಅಕ್ಕನೂ ಕೂಡ ಅದೇ ರೀತಿಯಾಗಿ ಅಂದು ಇಂದು ಎಂದೆಂದಿಗೂ ಕೂಡ ಈಗಾಗಲೇ ಹೇಳಿದ ಹಾಗೆ ನಿತ್ಯ ನೂತನವಾಗಿರುವಂತ ಸಾಹಿತ್ಯ, ಬದುಕಿನ ಯಾವ ರೀತಿಯಾಗಿ ಬದುಕಬೇಕು ಅನ್ನುವಂಥದ್ದು, ಬದುಕನ್ನ ಯಾವ ರೀತಿ ಕಟ್ಕೋಬೇಕು ಅನ್ನುವಂಥದ್ದನ್ನ, ಸಮಾಜದಲ್ಲಿ ಎಂಥದ್ದೇ ಸಮಸ್ಯೆ ಬಂದ್ರು ಎದುರಿಸುವಂಥದ್ದನ್ನ, ಹಲವಾರು ರೀತಿಯಾಗಿರ್ತಕ್ಕಂಥ ಬದುಕಿನ ರೀತಿ ನೀತಿಗಳನ್ನ ನಮಗೆ ಕಲಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದು ಅಕ್ಕನ ಬದುಕು ಜೀವನ ಇವತ್ತು ಎಷ್ಟೋ ಜನ ಆದರ್ಶವಾಗಿ ಇಟ್ಕೊಂಡಿದ್ದಾರೆ ಅನ್ನೋದು. ಎಷ್ಟೋ ಜನ ಹೇಳ್ತಾರೆ 12ನೇ ಶತಮಾನದಲ್ಲೇನೋ ಹಾಗಿದ್ರು ಇವತ್ತು ಹಂಗಿರಕ್ ಆಗ್ತದ ಅಂತೇಳಿ. ಶರಣರು ಅಸಾಧ್ಯವಾದದನ್ನ ಸಾಧಿಸಿ ತೋರಿಸಿದ್ರು ಅನ್ನುವಂಥದ್ದು, ಅದನ್ನ ಸ್ವೀಕಾರ ಮಾಡುವಂತ ಮನೋಭಾವ ಇದ್ಬಿಟ್ರೆ ಸಾಕು. ಶರಣೆಯರ ಬದುಕು ಜೀವನ ಇವತ್ತು ಸಮಾಜಕ್ಕೆ ಆದರ್ಶವಾಗಿರುವಂಥದ್ದು. ಇವತ್ತು 900 ವರ್ಷ ಆದ್ರೂ ಕೂಡ ಅವರ ಬದುಕು ಜೀವನ ಸಾಧನೆಯನ್ನ ನಾವೆಲ್ಲರೂ ಕೂಡ ಇವತ್ತು ಆದರ್ಶವಾಗಿ ಇಟ್ಕೊಳ್ತೀವಿ ಅಂದ್ರೆ ಎಂತ ಸಾರ್ಥಕತೆಯ ಬದುಕನ್ನ ಬದುಕಿದವರು ಅನ್ನುವಂಥದ್ದು. ಒಂದು ಜನ ಅಲ್ಲ, ಇವತ್ತು ಜನಸಂಖ್ಯೆಯನ್ನ ನಾವು ಅಂಕೆ ಸಂಖ್ಯೆಯಲ್ಲಿ ಎಣಿಸ್ತೀವಿ. ಅವತ್ತು ಲಕ್ಷದ ಮೇಲೆ 96,000 ಜನ ಕಲ್ಯಾಣಕ್ಕೆ ಬರ್ತಾರೆ ಅನ್ನೋದು. ಆ ಕಲ್ಯಾಣಕ್ಕೆ ಬಂದಂತ ಸಂದರ್ಭದಲ್ಲಿ 33 ಜನ ಶರಣೆಯಲ್ಲೂ ಕೂಡ ಅಕ್ಕನನ್ನು ವಿಶೇಷವಾಗಿ ಕಾಣ್ತಾರೆ. ಅಕ್ಕನ ಬದುಕು, ಆಕೆಯ ಇರುವಿಕೆಯನ್ನ ಕಂಡು ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದ್ರೂ ಕೂಡ ಆಕೆಯ ವರ್ತನೆ, ಸ್ವಭಾವ, ಗುಣ, ಆದರ್ಶ ಇವೆಲ್ಲವನ್ನು ಕೂಡ ನೋಡಿ ಎಲ್ಲರೂ ಕೂಡ ಆನಂದ ಪಟ್ಟು ಆಕೆಯ ಬದುಕು ಜೀವನ ಈ ಸಮಾಜಕ್ಕೆ ಆದರ್ಶವಾಗಿರ್ಬೇಕು ಅನ್ನುವಂಥದ್ದನ್ನ ಎಷ್ಟೋ ಜನ ಬದುಕಿನ ಭರವಸೆಯನ್ನ ಕಳ್ಕೊಂಡವ್ರಿಗೂ ಕೂಡ ಅಕ್ಕ ಭರವಸೆಯಿದ್ದಾರೆ. ಅಂತ ಭರವಸೆಯ ಬೆಳಕಾಗಿರ್ತಕ್ಕಂಥ ವೈರಾಗ್ಯನಿಗೆ ಅಕ್ಕನವರ ಹುಟ್ಟಿದ ದಿನ ಎಂದು ಅನ್ನುವಂಥದ್ದು. ನಿರ್ಮಲ ಶೆಟ್ಟಿಯ ಸುಮತಿಯ ಚಿಗರ್ಭದಲ್ಲಿ ಹುಟ್ಟಿ ಎಂತ ಸಂಪತ್ತನ್ನ ಈ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಮಕ್ಕಳು ಇರ್ಬೇಕಂದ್ರೆ ಸಮಾಜಕ್ಕೆ ಸಂಪತ್ತಾಗುವಂತ ಹುಟ್ಟಬೇಕು ಅಂತ ಹೇಳಿ. ಇಂತೆಂತ ಅನರ್ಘ್ಯ ರತ್ನವನ್ನ ಈ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ. ಬದುಕಿನಲ್ಲಿ ಕೆಲವೊಂದು ಘಟನೆಗಳು ಸಂಭವಿಸಿದಾಗ ಅಂತ ಸನ್ಮಾರ್ಗದ ಆಧ್ಯಾತ್ಮಿಕತೆಗೆ ಅಣಿಯಾಗ್ತದೆ ಅನ್ನುವಂಥದ್ದು. ಇವತ್ತು ಅಂದಿದ್ರು ಇಂದಿಲ್ಲ ಅಂತ ಅಲ್ಲ, ಅವತ್ತು ಇದ್ರು ಇವತ್ತು ಇದ್ದಾರೆ, ಮುಂದೆ ಎಂದೆಂದೂ ಕೂಡ ಶರಣರು ಇರ್ತಾರೆ. ಅಂತವ್ರನ್ನ ಗುರ್ತಿಸುವಂತ ಪರಿಸ್ಥಿತಿ, ಅಂತ ಗುರ್ತಿಸುವಂತ ನೋಡುವಂತ ಕಣ್ಣುಗಳು ಬೇಕಾಗಿದೆ ಇವತ್ತು ಅನ್ನುವಂಥದ್ದು. ಆದ್ರೆ ಇವತ್ತೆಷ್ಟೋ ಜನ ಬೆಳಕಿಗೆ ಬರಬೇಕು ಅಂತ ಹೇಳಿ ಆಕಾಂಕ್ಷೆಯನ್ನ ವ್ಯಕ್ತಪಡಿಸ್ತಾರೆ. ಕೆಲವರು ಸುಪ್ತವಾಗಿ ಗುಪ್ತವಾಗಿ ಭಕ್ತಿಯನ್ನ ಮಾಡ್ತಾ ಇರೋರು ಇದ್ದಾರೆ. ಆದ್ರೆ ಸಮಾಜಕ್ಕೆ ಸನ್ಮಾರ್ಗವನ್ನ ತೋರಿಸೋದಕ್ಕೋಸ್ಕರವಾದ್ರೂ ಕೂಡ ಅವರು ಈ ಬೆಳಕಿಗೆ ಬರಬೇಕಾಗಿದೆ ಅನ್ನುವಂಥ ಆಲೋಚನೆ ಚಿಂತನೆಗಳನ್ನ ನಾವೆಲ್ಲರೂ ಕೂಡ ಕುರಿತು ಮಾಡೋಣ. ಬದುಕಿನ ಜೀವನವನ್ನ ನಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಅಕ್ಕನ ದಿನಾಚರಣೆ ಆಗ್ಬೇಕು, ಬಸವಣ್ಣನವರ ದಿನಾಚರಣೆ ಆಗ್ಬೇಕು. ವರ್ಷಕ್ಕೆ ಒಂದು ದಿನ ಆಚರಣೆ ಅಲ್ಲ, ನಿತ್ಯವೂ ಕೂಡ ಶರಣರ ಜನ್ಮದಿನ ಆಗ್ಬೇಕು. ಶರಣರ ಬದುಕು ಜೀವನವೇ ನಮ್ಗೆ ಇವತ್ತು ಆದರ್ಶವಾಗ್ಬೇಕು ಅನ್ನುವಂತ ವಿಚಾರ ಚಿಂತನೆಯನ್ನ ಮಾಡ್ತಾ ಇವತ್ತಿನ ಚಿಂತನೆ ಬಹಳ ಅದ್ಭುತವಾಗಿ ನಡೆದಿದೆ. ಎಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಶರಣರು ಹೇಳ್ತಾರೆ ನೋಡಿ, ಆನು ಒಲಿದಂತೆ ಹಾಡುವೆ ಅಂತೇಳಿ. ಅಕ್ಕನಿಗೆ ಇವತ್ತೆಲ್ಲರೂ ಕೂಡ ವಚನ ಗಾಯನ ಮಾಡಿ, ಚಿಂತನೆಯನ್ನು ಮಾಡಿ, ಪ್ರಶ್ನೋತ್ತರಗಳನ್ನ ಕೇಳಿ ಎಲ್ಲರ ಬದುಕು ಜೀವನವನ್ನ ಮನಸ್ಸನ್ನ ತುಂಬಿಕೊಂಡಿದ್ದೀವಿ ಅಂತ ಎಲ್ಲರ ಅಕ್ಕನ ವಿಚಾರ ಚಿಂತನೆಯನ್ನು ಮಾಡಿದ ಎಲ್ಲರಿಗೂ ಕೂಡ ಅಕ್ಕನ ಬದುಕು ಜೀವನವನ್ನ ಆದರ್ಶಮಯವಾಗಿ ಇಟ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಕ್ಕನ ಸ್ಫೂರ್ತಿ ದೊರಕಲಿ ಎನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಅಕ್ಕನ ಸಿರಿರಕ್ಷೆ ನಿಮ್ಮೆಲ್ಲರಿಗೂ ಕೂಡ ಇರ್ಲಿ ಅಂತ ಹೇಳಿ ಶುಭವನ್ನ ಹಾರೈಸಿ ನನ್ನೆರಡು ಮಾತು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ವೀರ ವಿರಾಗಿಣಿ, ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ, ಸ್ತ್ರೀ ಕುಲದ ಜ್ಯೋತಿ, ಅಕ್ಕರೆಯ ಹಕ್ಕ, ಹೀಗೆ ಅನೇಕ ಬಿರುದುಗಳನ್ನ ನಾವು ಅಕ್ಕನವರಿಗೆ ಕೊಟ್ಟಿದ್ದೇವೆ. ಅಂತಹ ಜಗಜ್ಯೋತಿ ಅಕ್ಕನಿಗೆ ಇವತ್ತು ಅಕ್ಕ ಮಹಾದೇವಿ ಜಯಂತಿಯ ಪೂರಕವಾಗಿ ನಾವೊಂದು ಅಳಿಲು ಸೇವೆಯನ್ನ ನಾವು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಇಂದ ಕೈಗೊಂಡಿದ್ದೇವೆ. ವಚನ ಗಾಯನವನ್ನ ಮಾಡಿದಂತದ್ದಾಗಿರಬಹುದು, ವಚನ ವಾಚನವನ್ನ ಮಾಡಿದ್ದಾಗಿರಬಹುದು. ಮಾತೆ ಜಯದೇವಿ ತಾಯಿಯವರು ತಮ್ಮ ಆಶೀರ್ವಚನದಲ್ಲಿ ಅಂದು ಇಂದು ಎಂದಿಗೂ ಅಕ್ಕನ ವಚನ ಎಲ್ಲರಿಗೂ ಅವಶ್ಯಕವಾದದ್ದು, ಅಕ್ಕನ ಬದುಕು ಜೀವನ ಎಲ್ಲರಿಗೂ ಆದರ್ಶವಾದದ್ದು ಅಂತ ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದ್ದಾರೆ. ಇವತ್ತು
ನಿಜವಾಗ್ಲೂ ಬಹಳ ಒಳ್ಳೆಯ ದಿನ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಏಕೆಂದ್ರೆ ಅಕ್ಕನನ್ನ ಸ್ಮರಿಸುವುದು ನಮಗೆಲ್ಲರಿಗೂ ಒಂದು ಸೌಭಾಗ್ಯ ಎಂದು ನೆನೆಸಿ ನಾನು ಇಲ್ಲಿಯವರೆಗೆ ಮಾತೆ ಜಯದೇವಿ ತಾಯಿಯವರು ತಮ್ಮ ಆಶೀರ್ವಚನದಲ್ಲಿ ಬಹಳ ಅರ್ಥಪೂರ್ಣವಾಗಿ ಒಂದು ಜ್ಞಾನವನ್ನ ಅಕ್ಕನ ಬಗ್ಗೆ ನಮ್ಗೆ ತಿಳಿಸಿದ್ದಾರೆ. ಅವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸುತ್ತಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ ಶ್ರೀಮತಿ ಅಕ್ಕ ಮಹಾದೇವಿ ಮರಂಕಲ್ ಮೈಸೂರು ಇವರಿಂದ. ಶರಣಾರ್ಥಿಗಳು. ಮೊದಲಿಗೆ ಆಶೀರ್ವಚನ ನೀಡಿದಂತ ಮಾತೆ ಜಯದೇವಿ ತಾಯಿಯವರಿಗೆ ಶರಣು ವಿಶ್ವ ವಚನ ಫೌಂಡೇಶನ್ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಪ್ರಾರ್ಥನೆಯನ್ನು ಮಾಡಿದಂತ ಕ್ಷಮಿಸಿ, ಅವರ ಹೆಸರು ಸರಸ್ವತಿ ರಾಮಣ್ಣನವರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿದಂತ ವಚನ ಕುಮಾರ ಸ್ವಾಮಿ ಸಂಸ್ಥಾಪಕರು ಶರಣು ವಿಶ್ವ ವಚನ ಫೌಂಡೇಶನ್ ಇವರಿಗೂ ಕೂಡ ಶರಣು ವಿಶ್ವ ವಚನ ಫೌಂಡೇಶನ್ ಮತ್ತು ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಕವಿತಾ ವಾಚನ ಮಾಡಿದಂತಹ ಪ್ರೊಫೆಸರ್ ಪ್ರೇಮಲೀಲಾ ಮಲ್ಲಣ್ಣ ಮತ್ತು ಹೇಮಲತಾ HM ಅಕ್ಕ ಮಹಾದೇವಿ ಮಹಿಳಾ ವಿವಿ ಸ್ನಾತಕೋತ್ತರ ಕೇಂದ್ರ ಮಂಡ್ಯ ಇವರಿಗೂ ಶರಣು ವಿಶ್ವವಚನ ಫೌಂಡೇಶನ್ ಮತ್ತು ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಶ್ರೀಮತಿ ಪೂರ್ಣಿಮಾ ರಾಜೇಶ್ ಬೆಂಗಳೂರು ಇವರಿಗೂ ಶರಣು ವಿಶ್ವವಚನ ಫೌಂಡೇಶನ್ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಮತ್ತು ವಚನ ಗಾಯನ ಮಾಡಿದಂತಹ ಶ್ರೀಮತಿ ವೀಣಾ ನಂದೀಶ್ ಮೈಸೂರು, ಶ್ರೀಮತಿ ಸರಸ್ವತಿ ರಾಮಣ್ಣ ಮೈಸೂರು, ಶ್ರೀಮತಿ ಜಯಶೀಲಾ ರಮೇಶ್ ಮೈಸೂರು, ಶ್ರೀಮತಿ JM ಜೋಶಿ ಬಾಗಲಕೋಟೆ, ಶ್ರೀಮತಿ ಪಂಕಜಾ ದಯಾನಂದ್, ಡಾಕ್ಟರ್ ಇಂಚರ ಪಾಂಡುವಳ್ಳಿ, ಕುಮಾರಿ ಅಕ್ಕ ಮಹಾದೇವಿ, ಕುಮಾರಿ ಗಂಗಾಂಬಿಕಾ, ಶ್ರೀಮತಿ ವಿನೋದ ಈರಣ್ಣ ಅರಸೀಕೆರೆ, ಶ್ರೀಮತಿ ಚಿತ್ರಲೇಖಾ ರವಿಕುಮಾರ್ ಬೆಂಗಳೂರು ಮತ್ತು ತ್ವಿಷಾ ಬೆಂಗಳೂರು, ಶ್ರೀಮತಿ ಚಿತ್ರಲೇಖಾ ರವಿಕುಮಾರ್ ಬೆಂಗಳೂರು ಇವರಿಗೂ ವಿಶ್ವವಚನ ಫೌಂಡೇಶನ್ ಮತ್ತು ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಮತ್ತು ವಚನ ವಾಚನ ಮಾಡಿದಂತ ಶ್ರೀಮತಿ ಮಂಗಳಾ ಮುದ್ದುಮಾದಪ್ಪ, ಶ್ರೀ ವಿಶ್ವೇಶ್ವರ ಶ್ರೀಕಾಂತ್ ಉಳ್ಳಾಗಡ್ಡಿ ಬಾಗಲಕೋಟೆ ಇವರಿಗೂ ವಿಶ್ವವಚನ ಫೌಂಡೇಶನ್ ಶರಣು ವಿಶ್ವವಚನ ಫೌಂಡೇಶನ್ ಮತ್ತು ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಕೊನೆಯದಾಗಿ ನಿರೂಪಣೆ ಮಾಡಿದಂತ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಅಕ್ಕ ಅವರಿಗೂ ಶರಣು ವಿಶ್ವವಚನ ಫೌಂಡೇಶನ್ ಇಂದ ಮತ್ತು ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಶರಣಾರ್ಥಿಗಳು. ಸರ್ವರನ್ನು ಆತ್ಮೀಯವಾಗಿ ವಂದಿಸಿದಂತಹ ಶ್ರೀಮತಿ ಅಕ್ಕ ಮಹಾದೇವಿ ಮರಂಕಲ್ ರವರಿಗೂ ಕೂಡ ಧನ್ಯವಾದಗಳು. ಇಲ್ಲಿಯವರೆಗೆ ಗೂಗಲ್ ಮೀಟ್ ಮುಖಾಂತರ ಆಯೋಜಿಸಿದಂತಹ ಅಕ್ಕ ಮಹಾದೇವಿಯವರ ಜಯಂತಿಯ ಪ್ರಯುಕ್ತ ನೀವೆಲ್ಲರೂ ಭಾಗವಹಿಸಿರೋದು ನಮಗೆ ಬಹಳ ಸಂತಸವನ್ನ ತಂದಿದೆ. ಮುಂದಿನ ಒಂದು ಶರಣ ಅಥವಾ ಶರಣೆಯರ ಜಯಂತಿಯಲ್ಲಿ ನಾವೆಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನ ಹೇಳ್ತಿದ್ದೇನೆ. ಜೈ ಬಸವ, ಜೈ ಶರಣು.